ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ನವೆಂಬರ್ 13ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಗವರ್ನಮೆಂಟ್ ರೋಲ್ಸ್ ಔಟ್ 1.19 lakh crore ಸ್ಟಿಮ್ಯುಲಸ್ ಅನ್ನೋದಾಗಿದೆ. ಇದನ್ನ GS ಪೇಪರ್ 3 ಅಡಿಯಲ್ಲಿ ಎಕಾನಮಿ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ಭಾರತವು ಕೋವಿಡ್-19 ನಿಂದ ಆಗುವಂಥ ಇಂಪ್ಯಾಕ್ಟ್ ಅನ್ನ ತಡೆಗಟ್ಟೋದಕ್ಕೆ ಅಂತ ಹೇಳಿ, ಭಾರತದ ಆರ್ಥಿಕತೆಯನ್ನು ಸುಧಾರಣೆಯತ್ತ ಕೊಂಡೊಯ್ಯೋದಕ್ಕೆ ಅಂತ ಹೇಳಿ, ಭಾರತದ ಆರ್ಥಿಕತೆಯಲ್ಲಿ ಆಗುವಂಥ ತೊಡಕುಗಳನ್ನು ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ, ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ತೊಂದರೆ ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ, ಜಾಬ್ ಕ್ರಿಯೇಷನ್ ಆಗುವಂತೆ ನೋಡ್ಕೊಳ್ಳೋದಕ್ಕೆ, ಎಂಪ್ಲಾಯ್ಮೆಂಟ್ ಅನ್ನ ಮಾಡಲಿಕ್ಕೆ ಅನ್ನುವಂಥದಕ್ಕೆ, ಮತ್ತೆ ಜನಗಳ ಜೀವನ ಸ್ಥಿತಿ ಹೇಗೆ ಈ ಹಿಂದೆ ಕೋವಿಡ್ ಬರೋದಕ್ಕೆ ಅದರ ಹಿಂದೆ ಯಾವ ರೀತಿ ಇತ್ತೋ ಅದೇ ರೀತಿಯ ಜೀವನ ಶೈಲಿಯನ್ನ ಜನರು ಹೊಂದುವಂತದಕ್ಕೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಭಾರತದ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಮೆಷರ್ಸ್ಗಳನ್ನು ತಗೊಳ್ಳಲಾಗಿದೆ. ಅದರಲ್ಲಿ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯನ್ನ ನಾವು ಲಾಕ್ಡೌನ್ನ ಮೊದಲ ಒಂದು ಭಾಗದಲ್ಲಿ ನೋಡಿದ್ವಿ. ಈ ಯೋಜನೆಯ ಅಡಿಯಲ್ಲಿ ಮೊದಲ 3 ತಿಂಗಳಿಗೆ ಯಾವ ರೀತಿಯಲ್ಲಿ ಒಂದು PDS ಅಡಿಯಲ್ಲಿ ಗ್ರೈನ್ಸ್ ಅನ್ನ ಕೊಡ್ಲಾಗ್ತಾ ಇತ್ತು, ಅದನ್ನ ಡಬಲ್ನ ರೀತಿಯಲ್ಲಿ ಕೊಡ್ಲಾಗ್ತಾ ಇತ್ತು. ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ 20 kg ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ರು ಈ ಹಿಂದೆ ಅಂದಾಗ 20 kg ಬದಲಿಗೆ 40 kgಯನ್ನ ನೀಡುವಂಥದ್ದು, ಈ ರೀತಿಯ ಒಂದಷ್ಟು ಫೆಸಿಲಿಟೀಸ್ಗಳನ್ನ ಆಗ ನೀಡಲಾಗಿತ್ತು. ಮತ್ತೆ ಪೆನ್ಷನರ್ಸ್ಗಳು ಯಾರೆಲ್ಲ ಇದ್ರು ಅವರಿಗೆ ದೊರಕುವಂತ ಪೆನ್ಷನ್ ಅನ್ನುವಂಥದ್ದು ಲೇಟ್ ಆಗಿ ದೊರಕದೆ ಆದಷ್ಟು ಶೀಘ್ರದಲ್ಲಿ ದೊರಕುವಂತೆ, ಮತ್ತೆ ಮುಂಬರುವಂತ 2-3 ತಿಂಗಳುಗಳ ಪೆನ್ಷನ್ ಅನ್ನ ಒಂದೇ ಬಾರಿ ನೀಡುವಂತೆ, ಮತ್ತು ಉಜ್ವಲ ಯೋಜನೆ ಅಡಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಖಾತೆಗೆ 500 ರೂಪಾಯಿಯನ್ನ ನೀಡುವಂಥದ್ದು, ಈ ರೀತಿ ಹಲವಾರು ಮೆಷರ್ಸ್ಗಳನ್ನ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ತರಲಾಗಿತ್ತು. ನಂತರದ ದಿನಗಳಲ್ಲಿ ಆತ್ಮನಿರ್ಭರ್ ಭಾರತ್ ಅಭಿಯಾನ ಅಡಿಯಲ್ಲಿ MSMEsಗಳಿಗೆ ಹೆಲ್ಪ್ ಆಗುವಂತೆ, ಮತ್ತು ಇತ್ತೀಚೆಗಷ್ಟೇ 2 ಕೋಟಿಗೂ ಕೂಡ ಮೀರದಂತೆ ಯಾರೆಲ್ಲ ಸಾಲವನ್ನು ಪಡೆದಿದ್ದಾರೆ ಅವರ ಸಾಲದಲ್ಲಿನ ಚಕ್ರ ಬಡ್ಡಿಯನ್ನ ಸರ್ಕಾರ ತುಂಬಿಕೊಡುವಂತ ಒಂದು ಮೆಷರ್ ಅನ್ನ ಕೂಡ ಸರ್ಕಾರ ತಗೊಂಡಿದ್ದಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈಗ ಆತ್ಮನಿರ್ಭರ್ ಭಾರತ್ ಅಭಿಯಾನಿನ 3.0 ಅಂದ್ರೆ 3ನೇ ಒಂದು ಆವೃತ್ತಿಯ ರೂಪದಲ್ಲಿ ಮತ್ತೊಂದಷ್ಟು ನೆರವನ್ನ ಅಂದ್ರೆ ಆರ್ಥಿಕ ನೆರವನ್ನ ನೀಡುವಂಥದ್ದನ್ನ ಈಗ ಕೇಂದ್ರ ಸರ್ಕಾರದ ನಮ್ಮ ಒಂದು ಫಿನಾನ್ಸ್ ಮಿನಿಸ್ಟರ್ ಅವರು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಈ 3.0 ನಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಯಾವುದು ಅಂತ ಅಂದ್ರೆ ಜಾಬ್ ಕ್ರಿಯೇಷನ್ಗೆ ಇನ್ಸೆಂಟಿವ್ಸ್ಗಳನ್ನ ನೀಡ್ತಾ ಇರ್ತಕ್ಕಂಥದ್ದು, ಎಂಪ್ಲಾಯ್ಮೆಂಟ್ ಅನ್ನ ಯಾರೆಲ್ಲ ಕಡ್ಕೊಳ್ತಾ ಇದ್ದಾರೆ ಅವರಿಗೆ ಎಂಪ್ಲಾಯ್ಮೆಂಟ್ ಒದಗಲಿ ಅಂತ ಹೇಳಿ ಈ ಅಂಶಗಳಿಗೆ ಹೆಚ್ಚು ಮಹತ್ವವನ್ನು ನೀಡಿ ಈ ಒಂದು 1.19 lakh crore ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನ ಈಗ ಗವರ್ನಮೆಂಟ್ ರೋಲ್ ಔಟ್ ಮಾಡಿರ್ತಕ್ಕಂಥದ್ದು. ಅದರ ಕುರಿತಾಗಿ ಈ ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಇದೆ. RBI ಇತ್ತೀಚೆಗಷ್ಟೇ ನಮಗೆ ಹೇಳಿದಂಥದ್ದು ಏನು ಅಂತ ಅಂದ್ರೆ, ನಮ್ಮ ಭಾರತವು ಒಂದು ಟೆಕ್ನಿಕಲ್ ರಿಸೆಷನ್ ಅನ್ನ ಫಸ್ಟ್ ಹಾಫ್ ಆಫ್ 2020-21 ನಲ್ಲಿ ಕಂಡಿದೆ ಅನ್ನೋದನ್ನ RBI ಇತ್ತೀಚೆಗಷ್ಟೇ ತನ್ನ ಒಂದು ಅನೌನ್ಸ್ಮೆಂಟ್ ನಲ್ಲಿ ತಿಳಿಸಿತ್ತು. ಆದ್ರೆ ಈಗಿನ ಈ ಮೆಷರ್ಸ್ಗಳು ಇನ್ನು ಮುಂಬರುವಂತ ದಿನಗಳಲ್ಲಿ ನಮ್ಮ ಆರ್ಥಿಕತೆ ಸುಧಾರಣೆಯತ್ತ ಕೊಂಡೊಯ್ಯುವಂತ ಮೆಷರ್ಸ್ಗಳಾಗಿದೆ ಅಂತ ಹೇಳಬಹುದಾಗುತ್ತೆ. RBI ಲೇಟೆಸ್ಟ್ ಮಂತ್ಲಿ ರಿಪೋರ್ಟ್ ಕೂಡ ಒಂದು ಸ್ಟ್ರಾಂಗ್ ರಿಟರ್ನ್ ಅನ್ನುವಂಥದ್ದು ನಮ್ಮ ಭಾರತದ ಎಕಾನಮಿಯಲ್ಲಿ ಆಗುತ್ತೆ ಅಂತ ಹೇಳಿ ಕೂಡ ರಿಪೋರ್ಟ್ ಕೂಡ ಪ್ರೆಡಿಕ್ಟ್ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈಗ ಥರ್ಡ್ ಕ್ವಾರ್ಟರ್ನಲ್ಲಿ ಈಗಾಗಲೇ 2020-21ರ 2 ಕ್ವಾರ್ಟರ್ಗಳು ಮುಗಿದಿದ್ದು, 2 ಕ್ವಾರ್ಟರ್ ಅಂದಾಗ ಏಪ್ರಿಲ್ನಿಂದ ಮುಂಬರುವಂಥ ವರ್ಷದ ಮಾರ್ಚ್ 31ರವರೆಗೆ, ಏಪ್ರಿಲ್ 1ರಿಂದ ಮುಂದಿನ ವರ್ಷದ ಮಾರ್ಚ್ 31ರವರೆಗೆ ನಾವು ಈ ವರ್ಷದ ಒಂದು ಆರ್ಥಿಕ ವರ್ಷವನ್ನ ಕಾಣ್ತೇವೆ. ಫಿನಾನ್ಷಿಯಲ್ ಇಯರ್ ಅಂತ ಅಂದಾಗ 2020 ಏಪ್ರಿಲ್ 1ನಿಂದ 21 ಮಾರ್ಚ್ 31 ಅನ್ನ ಫಿನಾನ್ಷಿಯಲ್ ಇಯರ್ ಅಂತ ಕರಿತೇವೆ. ಏಪ್ರಿಲ್, ಮೇ ಮತ್ತು ಜೂನ್ ಈ 3 ತಿಂಗಳುಗಳನ್ನ ಫಸ್ಟ್ ಕ್ವಾರ್ಟರ್ ಅಂತ ಕರೆಯುವಂಥದ್ದು. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅನ್ನ ಸೆಕೆಂಡ್ ಕ್ವಾರ್ಟರ್. ಈಗ ನಾವೇನ್ ಕಾಣ್ತಾ ಇದ್ದೇವೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅನ್ನ ಥರ್ಡ್ ಕ್ವಾರ್ಟರ್ ಅಂತ ಕರಿತೇವೆ. ರಿಸರ್ವ್ ಬ್ಯಾಂಕ್ನವರು ಫಸ್ಟ್ ಹಾಫ್ ನಲ್ಲಿ ಭಾರತ ಟೆಕ್ನಿಕಲ್ ರಿಸೆಷನ್ ಅನ್ನ ಕಂಡಿದ್ರು ಕೂಡ ಈಗ ಥರ್ಡ್ ಕ್ವಾರ್ಟರ್ ನಿಂದಲೇ ನಮ್ಮಲ್ಲಿ ಒಂದಷ್ಟು ಗ್ರೋತ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸ್ಟ್ರಾಂಗ್ ಗ್ರೋತ್ ಅನ್ನ ಮುಂಬರುವಂತ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಒಟ್ಟಾರೆ ಒಂದು ಪಾಸಿಟಿವ್ ಟೆರೈನ್ ನಲ್ಲಿ ನಮ್ಮ ಒಂದು ಗ್ರೋತ್ ಆಗಿರ್ಬೋದು, ಭಾರತದ ಆರ್ಥಿಕತೆ ಈಗ ಇದೆ ಅಂತ ಹೇಳಿ RBI ತಿಳಿಸ್ತಾ ಇರ್ತಕ್ಕಂಥದ್ದು. ಮೂಡೀಸ್ ಇನ್ವೆಸ್ಟರ್ ಸರ್ವಿಸ್ ಅನ್ನುವ ರೇಟಿಂಗ್ ಏಜೆನ್ಸಿ ಕೂಡ ರಿವೈಸ್ಡ್ GDP ಪ್ರೊಜೆಕ್ಷನ್ಸ್ಗಳಲ್ಲಿ ಭಾರತವನ್ನ ಅಪ್ವರ್ಡ್ಸ್ ನಲ್ಲಿ ತೋರಿಸಿರ್ತಕ್ಕಂಥದ್ದು ಕೂಡ ಭಾರತದ ಆರ್ಥಿಕತೆ ಒಂದು ಪಾಸಿಟಿವ್ ಸೈನ್ ಅನ್ನು ತೋರಿಸ್ತಾ ಇದೆ ಅನ್ನೋದನ್ನ ತಿಳಿಸುತ್ತೆ ನಮಗೆ. ಇದೇ ಹಿನ್ನೆಲೆಯಲ್ಲೇ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಅವರು ಕರೆಕ್ಷನ್ ಈಸ್ ಹ್ಯಾಪನಿಂಗ್ ಇನ್ ದ ಪಾಸಿಟಿವ್ ಡೈರೆಕ್ಷನ್ ಅಂತ ಹೇಳಿ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ಕರೆಕ್ಷನ್ ಇನ್ನಷ್ಟು ಹೆಚ್ಚಿನದಾಗಲಿ ಅಂತ ಹೇಳಿ 12 ಮೆಷರ್ಸ್ ಗಳನ್ನ ಈಗ ತಗೊಂಡಿರ್ತಕ್ಕಂಥದ್ದು. ಇದುವರೆಗೂ ಎಕನಾಮಿಕ್ ಸ್ಟಿಮ್ಯುಲಸ್ ಪ್ಯಾಕೇಜ್ ನ ರೂಪದಲ್ಲಿ 29,87,641 ಕೋಟಿ ರೂಪಾಯಿಗಳನ್ನ ಗವರ್ನಮೆಂಟ್ ಈಗ ಕೋವಿಡ್ ನ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥ ನಷ್ಟವನ್ನ ತುಂಬಿ ಆರ್ಥಿಕತೆಯನ್ನು ಸುಧಾರಿಸೋದಕ್ಕೋಸ್ಕರ ಆತ್ಮನಿರ್ಭರ್ ಭಾರತ್ ಅಭಿಯಾನ ಅಡಿಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಒಟ್ಟಾರೆ ಇದು ಎಷ್ಟು ಆಗುತ್ತೆ ಅಂತ ಅಂದಾಗ ನಮ್ಮ GDPಯ 15% ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನಾಗಿ ನೀಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ 9% GDPಯನ್ನ ಕೇಂದ್ರ ಸರ್ಕಾರ ಒಂದರಿಂದಲೇ ನೀಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಇನ್ನು ನಿನ್ನೆಯ ಸ್ಟಿಮ್ಯುಲಸ್ ನಲ್ಲಿ 1.2% ಆಫ್ ದಿ GDP ಅನ್ನುವಂಥದ್ದನ್ನ ಇವರು ನೀಡಿರ್ತಕ್ಕಂಥದ್ದು. MG ನರೇಗಾವನ್ನು ಕೂಡ ಬೂಸ್ಟ್ ಮಾಡಲಿಕ್ಕೆ ಅಂತ ಹೇಳಿ 10,000 ಕೋಟಿಯ
ಕೋಟಿಯಷ್ಟು ಅಡಿಷನಲ್ ಫಂಡ್ಸ್ ಅನ್ನ MG ನರೇಗಾದ ಅಡಿಯಲ್ಲಿ ನೀಡಲಾಗಿದೆ. ಒಟ್ಟಾರೆಯಾಗಿ ಈ ವರ್ಷಕ್ಕೆ 1.1 ಲ್ಯಾಕ್ ಕ್ರೋರ್ ಅನ್ನ ಅಲೋಕೇಟ್ ಮಾಡಲಾಗಿದ್ದು 73,000 ಕ್ರೋರ್ಸ್ನಷ್ಟು ಹಣವನ್ನು ಈಗಾಗಲೇ ಸ್ಪೆಂಡ್ ಮಾಡಲಾಗಿದೆ. ಈ ಹಣವನ್ನು ಸ್ಪೆಂಡ್ ಮಾಡೋದ್ರ ಮುಖಾಂತರವಾಗಿ 251 ಕ್ರೋರ್ ಪರ್ಸನ್ ಡೇ ಆಫ್ ಎಂಪ್ಲಾಯ್ಮೆಂಟ್ ಅನ್ನ, ಅಂದರೆ 251 ಕ್ರೋರ್ ಪರ್ಸನ್ ಡೇ ಆಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ಏನು ಅಂತ ಅಂದ್ರೆ, ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅಂದ್ರೆ ಅವನಿಗೆ ಒಂದು ವರ್ಷದಲ್ಲಿ 200 ದಿನ ಕೆಲಸ ದೊರಕುತ್ತೆ ಅಂತಂದ್ರೆ ಅದು 200 ಡೇಸ್ ಆಫ್ ಎಂಪ್ಲಾಯ್ಮೆಂಟ್ ಅಂತ ಕರಿತೇವೆ. ಅದೇ 10 ಮಂದಿಗೆ 200 ದಿನಕ್ಕೆ ನಾವು ಎಂಪ್ಲಾಯ್ ಮಾಡ್ತಿದ್ದೀವಿ ಅಂದಾಗ ಅದು 2000 ಡೇಸ್ ಆಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಒಟ್ಟಾರೆಯಾಗಿ MG ನರೇಗಾದ ಅಡಿಯಲ್ಲಿ ಈ ಬಾರಿ 251 ಕೋಟಿ ಪರ್ಸನ್ ಡೇಸ್ ಆಫ್ ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೇವೆ ಅಂತ ಕೂಡ ಇಲ್ಲಿ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನು ಈ ಆತ್ಮನಿರ್ಭರ್ ಭಾರತ್ ಯೋಜನೆ ಅಡಿಯಲ್ಲಿ ಫಾರ್ಮಲ್ ಸೆಕ್ಟರ್ನಲ್ಲಿ ಯಾರೆಲ್ಲ ಕೆಲಸವನ್ನ ಕಳ್ಕೊಳ್ತಾ ಇದ್ರು ಅವರ ಒಂದು ಎಂಪ್ಲಾಯ್ಮೆಂಟ್ ಅನ್ನ ಮತ್ತೆ ವಾಪಸ್ ತರೋದಕ್ಕೆ ಅಂತ ಹೇಳಿ, ಫಾರ್ಮಲ್ ಸೆಕ್ಟರ್ ಎಂಪ್ಲಾಯ್ಮೆಂಟ್ ಅನ್ನ ಬೂಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ಆತ್ಮನಿರ್ಭರ್ ರೋಜ್ಗಾರ್ ಯೋಜನಾ ಅನ್ನುವಂಥದ್ದನ್ನು ಕೂಡ ಈಗ ಲಾಂಚ್ ಮಾಡಿರ್ತಕ್ಕಂಥದ್ದು. ಇದು ಮುಖ್ಯ ಆಗುತ್ತೆ ನಮ್ಮ KPSC ಅಥವಾ UPSC ಮೇನ್ಸ್ನಲ್ಲಿ ಬರೆಯುವಾಗ. ಆತ್ಮನಿರ್ಭರ್ ರೋಜ್ಗಾರ್ ಯೋಜನೆಯನ್ನು ತರೋದ್ರ ಮುಖಾಂತರವಾಗಿ ನಮ್ಮಲ್ಲಿನ ಅನ್ಎಂಪ್ಲಾಯ್ಮೆಂಟ್ ಅನ್ನ ಹೊಡೆದೋಡಿಸೋದಕ್ಕೆ ಅಥವಾ ನಮ್ಮನ್ನು ಯಾರೆಲ್ಲ ಕೆಲಸವನ್ನ ಕಳ್ಕೊಳ್ತಿದ್ರು ಅವರಿಗೆ ರೀಎಂಪ್ಲಾಯ್ಮೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಹೊಸದೊಂದು ಇನ್ಸೆಂಟಿವೈಸ್ ಅನ್ನ ಮಾಡಲಾಗಿದೆ ಅಂತ ಹೇಳಿ ಹೇಳ್ಬೋದಾಗುತ್ತೆ ನಾವು. ಅಂಡ್ ಗವರ್ಮೆಂಟ್ ಏನ್ ಮಾಡ್ತಿದೆ ಅಂತ ಅಂದ್ರೆ ಎಲ್ಲ ಎಂಪ್ಲಾಯೀಸ್ಗಳ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅನ್ನ EPF ಕಾಂಟ್ರಿಬ್ಯೂಷನ್ಸ್ ಗಳನ್ನ 2 ವರ್ಷಗಳ ಅವಧಿವರೆಗೆ ಕಂಪ್ಲೀಟ್ ಆಗಿ ಕೇಂದ್ರ ಸರ್ಕಾರವೇ ನೀಡುವಂತ ಒಂದು ನಿರ್ಧಾರವನ್ನು ಕೂಡ ತಗೊಂಡಿರ್ತಕ್ಕಂಥದ್ದು. ಒಟ್ಟಾರೆ ಈ ಮೆಜರ್ಸ್ಗಳು ಯಾವುದು ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ಆತ್ಮನಿರ್ಭರ್ ಭಾರತ್ ರೋಜ್ಗಾರ್ ಯೋಜನಾ ಅನ್ನುವಂಥದ್ದು ಜಾಬ್ ಕ್ರಿಯೇಷನ್ ಅನ್ನ ಮಾಡುತ್ತೆ. 2 years EPF ಡ್ಯೂಸ್ ಗಳನ್ನ ಅಂದ್ರೆ 24% ಆಫ್ ದಿ ವೇಜಸ್ ಗಳನ್ನ ಸರ್ಕಾರವೇ ಕಟ್ಟುವಂಥದ್ದು. 2020 ಅಕ್ಟೋಬರ್ 1ರಿಂದ ಜೂನ್ 30, 2021 ಯಾರೆಲ್ಲ ಎಂಪ್ಲಾಯೀಸ್ ಹೈರ್ ಆಗ್ತಾರೆ ಹೊಸ ಎಂಪ್ಲಾಯೀಸ್ಗಳು ಅವರ EPF ಡ್ಯೂಸ್ ಗಳನ್ನ ಕೇಂದ್ರ ಸರ್ಕಾರವೇ ಭರಿಸುವಂಥದ್ದು. ಇನ್ನ ಯಾರೆಲ್ಲ ವ್ಯಕ್ತಿಗಳು 15,000ಕ್ಕಿಂತಲೂ ಕೂಡ ಒಂದು ತಿಂಗಳಿಗೆ ಕಡಿಮೆ ಅರ್ನಿಂಗ್ ಅನ್ನು ಮಾಡ್ತಾ ಇದ್ದಾರೆ ಅವರು ಮಾರ್ಚ್ 1ರಿಂದ ಸೆಪ್ಟೆಂಬರ್ 31 ತಮ್ಮ ಕೆಲಸವನ್ನ ಕಳ್ಕೊಂಡಿದ್ರೆ ಅಂಥವರಿಗೆ ಕೆಲಸವನ್ನ ಅಂಥವರಿಗೆ ರೀಎಂಪ್ಲಾಯ್ಮೆಂಟ್ ಅನ್ನ ಮಾಡೋದಕ್ಕೆ ಅವರನ್ನ ಕವರ್ ಮಾಡ್ಕೊಳ್ಳುವಂಥದ್ದು. ಮತ್ತು 50ಕ್ಕೂ ಹೆಚ್ಚು ಮಂದಿಯನ್ನ ಎಂಪ್ಲಾಯೀಸ್ ಗಳನ್ನಾಗಿ ಹೊಂದಿರತಕ್ಕಂಥ ಫರ್ಮ್ಸ್ ಗಳಲ್ಲಿ 5 ಮಂದಿಯನ್ನಾದ್ರೂ ಮತ್ತೆ ರೀಎಂಪ್ಲಾಯ್ ಮಾಡ್ಕೊಳ್ಳುವಂಥದ್ದು. ಇನ್ನ ಫಾರ್ಮರ್ಸ್ ಗಳ ವಿಚಾರಕ್ಕೆ ಬಂದಾಗ 65,000 ಕೋಟಿ ರೂಪಾಯಿಯಷ್ಟು ಫರ್ಟಿಲೈಸರ್ ಸಬ್ಸಿಡಿಯನ್ನಾಗಿ ಅಡಿಕ್ವೇಟ್ ಅವೈಲಬಿಲಿಟಿ ಆಫ್ ಫರ್ಟಿಲೈಸರ್ ಅನ್ನುವಂಥದ್ದು ತಲುಪಲಿ ಅನ್ನುವಂಥ ದೃಷ್ಟಿಯಿಂದ ನೀಡ್ತಾ ಇರ್ತಕ್ಕಂಥದ್ದು. 10,000 ರೂಪಾಯಿ ಹೆಚ್ಚಿನ ಹಣವನ್ನ MG ನರೇಗಾಕ್ಕೆ ನೀಡಿದಂಥದ್ದು. ಈ ಮೂಲಕ ಹೆಚ್ಚಿನ ಒಂದು ಎಂಪ್ಲಾಯ್ಮೆಂಟ್ ಅನ್ನ ಸೃಷ್ಟಿ ಮಾಡುವಂಥದ್ದು ಗ್ರಾಮೀಣ ಭಾಗಗಳಲ್ಲಿ. ಇನ್ನ ಸ್ಯಾಲರಿ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಇನ್ಕಮ್ ಟ್ಯಾಕ್ಸ್ ರಿಲೀಫ್ ಅನ್ನ, ಅದರಲ್ಲೂ ಕೂಡ ರೆಸಿಡೆನ್ಷಿಯಲ್ ಯೂನಿಟ್ಸ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಅಪ್ ಟು 2 crore ವರೆಗೂ ರೆಸಿಡೆನ್ಷಿಯಲ್ ಯೂನಿಟ್ಸ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಇನ್ಕಮ್ ಟ್ಯಾಕ್ಸ್ ರಿಲೀಫ್ ಅನ್ನ ಕೂಡ ಸ್ಯಾಲರಿ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ನೀಡಿರ್ತಕ್ಕಂಥದ್ದು. ಇನ್ಫ್ರಾಸ್ಟ್ರಕ್ಚರ್ ನ ವಿಚಾರಕ್ಕೆ ಬಂದಾಗ 18,000 ಕೋಟಿ ರೂಪಾಯಿಯನ್ನ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಅಲೋಕೇಟ್ ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ 78 ಲಕ್ಷ ಹೊಸ ಜಾಬ್ಸ್ ಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಮತ್ತು ಡಿಮ್ಯಾಂಡ್ ಅನ್ನ 25 ಲಕ್ಷ ಮೆಟ್ರಿಕ್ ಟನ್ ಸ್ಟೀಲ್ ಅನ್ನ ಬಳಕೆ ಮಾಡಿಕೊಳ್ಳುವಂಥದ್ದು, 131 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಸಿಮೆಂಟ್ ಅನ್ನ ಬಳಕೆ ಮಾಡಿಕೊಳ್ಳುವಂಥದ್ದು. ಇದರಿಂದಾಗಿ ಅದಕ್ಕೆ ಡಿಮ್ಯಾಂಡ್ ಹೆಚ್ಚಾದಾಗ ಅದರ ಒಂದು ಪ್ರೊಡಕ್ಷನ್ ಕೂಡ ಹೆಚ್ಚಾಗುತ್ತೆ, ಅಲ್ಲಿಂದನೂ ಕೂಡ ಸಾಕಷ್ಟು ಮಂದಿಗೆ ಕೆಲಸ ದೊರಕದಂತಾಗುತ್ತೆ. ಈ ಎಲ್ಲ ಎಕ್ಸ್ಪೆಕ್ಟೇಷನ್ ಅನ್ನ ಗವರ್ಮೆಂಟ್ ಹೊಂದಿರತಕ್ಕಂಥದ್ದು. ಇನ್ನು ಇನ್ಫ್ರಾಸ್ಟ್ರಕ್ಚರ್ ಕಾಂಟ್ರಾಕ್ಟರ್ ಕ್ಯಾಪಿಟಲ್ ಅನ್ನ ಫ್ರೀ ಅಪ್ ಮಾಡ್ಲಿಕ್ಕೋಸ್ಕರ ಪರ್ಫಾರ್ಮೆನ್ಸ್ ಸೆಕ್ಯೂರಿಟಿ ಚಾರ್ಜಸ್ಗಳನ್ನು ರೆಡ್ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಅರ್ನೆಸ್ಟ್ ಮನಿ ಡೆಪಾಸಿಟ್ಸ್ಗಳೇನಿದೆ ಅದನ್ನು ಸ್ಕ್ರ್ಯಾಪ್ ಮಾಡ್ತಾ ಇರ್ತಕ್ಕಂಥದ್ದು. ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗಳ ಬಿಡ್ಡಿಂಗ್ನ ಮೇಲೆ ಮನಿ ಡೆಪಾಸಿಟ್ಸ್ ಏನಿರುತ್ತೋ ಅದನ್ನು ಸ್ಕ್ರ್ಯಾಪ್ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಪಿಟಲ್ ಮತ್ತು ಇಂಡಸ್ಟ್ರಿಯಲ್ ಎಕ್ಸ್ಪೆಂಡಿಚರ್ಗೆ ಅಂತ ಹೇಳಿ 10,200 ಕೋಟಿಯಷ್ಟು ಅಡಿಷನಲ್ ಫಂಡಿಂಗ್ ಅನ್ನು ಕೂಡ ನೀಡ್ತಾ ಇರ್ತಕ್ಕಂಥದ್ದು. ಸ್ಟ್ರೆಸ್ಡ್ ಸೆಕ್ಟರ್ಸ್ಗಳನ್ನು ಆ ಸ್ಟ್ರೆಸ್ನಿಂದ ಹೊರತರೋದಕ್ಕೆ ಅಂತ ಹೇಳಿ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮನ್ನು ಮಾರ್ಚ್ 31, 2021 ಅಂತ ಹೇಳಿ ಎಕ್ಸ್ಟೆಂಡ್ ಮಾಡಲಾಗ್ತಾ ಇದೆ. ಹೆಲ್ತ್ ಮತ್ತು ಇನ್ನುಳಿದಂಥ 26 ಸೆಕ್ಟರ್ಸ್ಗಳು ಯಾವೆಲ್ಲ ಸ್ಟ್ರೆಸ್ಡ್ ಅಂತೇಳಿ ಐಡೆಂಟಿಫೈ ಮಾಡಲಾಗಿದೆ ಇವರಿಗೆ ಒಂದು ಹೊಸ ಯೋಜನೆಯ ಅಡಿಯಲ್ಲಿ ಕ್ರೆಡಿಟ್ ಅನ್ನ ಈ ಫರ್ಮ್ಸ್ಗಳಿಗೆ ನೀಡುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗುತ್ತೆ. ಈ ಎಲ್ಲ ಮೆಷರ್ಸ್ಗಳ ಮುಖಾಂತರವಾಗಿ ನಮ್ಮಲ್ಲಿ ಈಗಿನ ಎಂಪ್ಲಾಯ್ಮೆಂಟ್ ಏನು ಕಳ್ಕೊಳ್ತಾ ಇದ್ದಾರೆ, ಎಷ್ಟೋ ಮಂದಿ ಕೋವಿಡ್ನಿಂದಾಗಿ ಕಳ್ಕೊಂಡಿದ್ದಾರೆ, ಅವರಿಗೆ ಮತ್ತೆ ರೀಎಂಪ್ಲಾಯ್ ಮಾಡುವಂಥದ್ದು, ಹೊಸದೊಂದು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ನ ಒಂದು ಅವಕಾಶಗಳನ್ನು ಸೃಷ್ಟಿ ಮಾಡುವಂಥ ಉದ್ದೇಶದಿಂದ ಆತ್ಮನಿರ್ಭರ್ ಭಾರತ್ ಸ್ಟಿಮ್ಯುಲಸ್ ಪ್ಯಾಕೇಜ್ನ ಅಡಿಯಲ್ಲಿ 3.0 ನ ಅಡಿಯಲ್ಲಿ ಈ ಎಲ್ಲ ಮೆಷರ್ಸ್ಗಳನ್ನು ತಗೊಳ್ಳಲಾಗಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಇಂಡಿಯಾ ಏಷ್ಯಾನ್ ಟು ಎಕ್ಸ್ಪ್ಯಾಂಡ್ ಟ್ರೇಡ್ ಡಿಸ್ಪೈಟ್ RCEP ವಾಕೌಟ್ ಅನ್ನೋದಾಗಿದೆ. ಇದನ್ನು GS ಪೇಪರ್ 2ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಅಡಿಯಲ್ಲಿ ಹಾಗೆ ಗ್ಲೋಬಲ್ ಗ್ರೂಪಿಂಗ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ನಾವು ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಮುಖ್ಯವಾಗಿ RCEPಯಿಂದ ಭಾರತ ಹೊರ ನಡೆದಿದ್ರು ಕೂಡ ಏಷ್ಯಾನ್ನೊಟ್ಟಿಗೆ ಅಂದರೆ ಅಸೋಸಿಯೇಷನ್ ಫಾರ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಏನಿದೆ ಇದರೊಟ್ಟಿಗೆ ಟ್ರೇಡ್ ಎಕ್ಸ್ಪ್ಯಾನ್ಷನ್ನ ಕುರಿತಾಗಿ ಭಾರತ ಮಾತನಾಡ್ತಾ ಇರ್ತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗುತ್ತೆ. 10 ಮೆಂಬರ್ ಬ್ಲಾಕ್ ಅಂದಾಗ ಇಲ್ಲಿ ಏಷ್ಯಾನ್ ಅನ್ನ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಏಕೆಂದರೆ
ಏಷ್ಯಾನ್ನಲ್ಲಿ ಇರುವಂತಹ ಸದಸ್ಯರ ಸಂಖ್ಯೆ 10 ಅನ್ನುವಂಥದ್ದು ನಮಗೆ ನೆನಪಿರಬೇಕಾಗತ್ತೆ. 17th ಏಷ್ಯನ್ ಇಂಡಿಯಾ ವರ್ಚುವಲ್ ಸಮಿಟ್ ಅನ್ನ ಅಡ್ರೆಸ್ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದರ ಕುರಿತಾಗಿ ಮಾತನಾಡಿರ್ತಕ್ಕಂಥದ್ದು, ಈ RCEP ಇಂದ ಭಾರತ ಹೊರನಡೆದಿದ್ರು ಕೂಡ ಏಷ್ಯಾನ್ನೊಟ್ಟಿಗೆ ಟ್ರೇಡ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಭಾರತ ಮತ್ತು ಏಷ್ಯಾನ್ ಎರಡೂ ಕೂಡ ತಮ್ಮದೇ ಆದಂತಹ ಮಾರ್ಗಗಳಲ್ಲಿ ಇನ್ನಷ್ಟು ವೇಸ್ಗಳೇನಿದೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಕುರಿತು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಏಷ್ಯಾನ್ನೊಟ್ಟಿಗೆ ಏಷ್ಯಾನ್ ರಾಷ್ಟ್ರಗಳು ಮಾಡ್ಕೊಂಡಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಅನ್ನು ಕೂಡ ಇಲ್ಲಿ ನಾವು ನೆನಪು ಮಾಡ್ಕೊಳ್ಬಹುದಾಗುತ್ತೆ. AITGA ಅನ್ನುವಂಥದ್ದು ಏಷ್ಯಾನ್ ಟ್ರೇಡ್ ಇನ್ ಗೂಡ್ಸ್ ಅಗ್ರಿಮೆಂಟ್ ಅಂತ ಹೇಳಿ ಏಷ್ಯಾನ್ ರಾಷ್ಟ್ರಗಳಿಗೆ ಅಂತ ಹೇಳಿ ಇರುವಂತಹ ಈ ಅಗ್ರಿಮೆಂಟ್ ಅನ್ನ ಭಾರತದ ಮಟ್ಟಿಗೆ ಯಾವ ರೀತಿ ಇನ್ಕ್ರೀಸ್ ಮಾಡಬಹುದು ಅನ್ನುವಂಥದ್ದು, ಅದಕ್ಕೆ ಏಷ್ಯಾನ್ ಇಂಡಿಯಾ ಟ್ರೇಡ್ ಇನ್ ಗೂಡ್ಸ್ ಅಗ್ರಿಮೆಂಟಿನ ರಿವ್ಯೂ ಅನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಈ ರಿವ್ಯೂ ಅನ್ನುವಂಥದ್ದು ಅಂಡರ್ಲೈನ್ ಮಾಡಿರೋದು ಏನು ಅಂತ ಅಂದರೆ ಇಂಪಾರ್ಟೆನ್ಸ್ ಆಫ್ ಡೈವರ್ಸಿಫಿಕೇಶನ್ ಅನ್ನ ಮತ್ತೆ ರೆಸಿಲಿಯನ್ಸ್ ಆಫ್ ಸಪ್ಲೈ ಚೈನ್ಸ್ಗಳು ಪೋಸ್ಟ್ COVID-19 ಎಕನಾಮಿಕ್ ರಿಕವರಿ ಸಂದರ್ಭದಲ್ಲಿ ಸಪ್ಲೈ ಚೈನ್ಸ್ಗಳ ರೆಸಿಲಿಯನ್ಸ್ ಹೆಚ್ಚಿನದಾಗಿರಬೇಕಾಗುತ್ತೆ ಅಂತ ಹೇಳಿ ಡಿಸ್ಕಷನ್ ಅನ್ನ ಮಾಡಿರ್ತಕ್ಕಂಥದ್ದು. ಮೋದಿ ಅವರು ಈ ಒಂದು ಮೀಟಿಂಗ್ ನಲ್ಲಿ ಇಂಡೋ ಪೆಸಿಫಿಕ್ ಪಾಲಿಸಿಯನ್ನ ಏಷ್ಯನ್ ಮತ್ತು ಇಂಡಿಯಾದ ಕನ್ವರ್ಜೆನ್ಸ್ ಆಗಿ ನಾವು ಬಳಕೆ ಮಾಡ್ಕೊಳ್ಬೇಕು ಅಂತ ಕೂಡ ಇಲ್ಲಿ ಹೇಳಿರ್ತಕ್ಕಂಥದ್ದು. ರೂಲ್ ಬೇಸ್ಡ್ ಆರ್ಡರ್ ಅನ್ನ ಈ ರೀಜನ್ ಅಲ್ಲಿ ತರುವಂಥದ್ದು, ಅದರಲ್ಲಿ ಮುಖ್ಯವಾಗಿ ಇಂಟರ್ನ್ಯಾಷನಲ್ ಲಾ ಅನ್ನುವಂಥದ್ದು ನಮ್ಮ ಈ ಒಂದು ಇಂಡೋ ಪೆಸಿಫಿಕ್ ರೀಜನ್ ನಲ್ಲಿ ಸರಿಯಾಗಿ ಇರುವಂತೆ ನೋಡ್ಕೊಳ್ಳುವಂತ ಒಂದು ಕಾರ್ಯವನ್ನ ಮಾಡಬೇಕು. ಅದರಲ್ಲಿ UN ಕ್ಲಾಸ್ ಏನಿದೆ, ಇಂಟರ್ನ್ಯಾಷನಲ್ ವಾಟರ್ಸ್ಗೆ ಸಂಬಂಧಪಟ್ಟಂತೆ ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಇರುವಂತ ಒಂದು ಲೀಗಲಿ ಅಥೆಂಟಿಕೇಟ್ ಆಗಿರ್ತಕ್ಕಂಥ ಏಕೈಕ ಲಾ ಅಂತ ಕೂಡ ನಾವು UN ಕ್ಲಾಸ್ ಅನ್ನ ಕರಿತೇವೆ. ಇಂಟರ್ನ್ಯಾಷನಲ್ ಲಾ ಆದಂತ UN ಕ್ಲಾಸ್ಗೆ ಕೂಡ ಅಧರೆನ್ಸ್ ಅನ್ನ ತೋರಿಸುವಂತೆ ರೂಲ್ ಬೇಸ್ಡ್ ಆರ್ಡರ್ ಅನ್ನ ಈ ರೀಜನ್ ಅಲ್ಲಿ ನೋಡ್ಕೊಳ್ಳುವಂತ ಒಂದು ಜವಾಬ್ದಾರಿಯನ್ನ ಏಷ್ಯನ್ ಮತ್ತು ಭಾರತ ನಾವು ಇಂಡೋ ಪೆಸಿಫಿಕ್ ಪಾಲಿಸಿಯನ್ನ ಹೊಂದಿರಬೇಕು ಅನ್ನೋದನ್ನ ಕೂಡ ಇಲ್ಲಿ ಹೈಲೈಟ್ ಮಾಡಿರ್ತಕ್ಕಂಥದ್ದು. ಈ ಮೀಟಿಂಗ್ ನಲ್ಲಿ ಇದ್ದಂತ ಇನ್ನುಳಿದ ಲೀಡರ್ಸ್ಗಳು ಇಂಡೋ ಪೆಸಿಫಿಕ್ ರೀಜನ್ ಅನ್ನ ಹೊರತುಪಡಿಸಿ ಸೌತ್ ಚೈನಾ ಸೀನಲ್ಲೂ ಕೂಡ ಒಂದು ಪೀಸ್ ಅನ್ನ ಪ್ರಮೋಟ್ ಮಾಡಬೇಕು, ಸ್ಟೆಬಿಲಿಟಿಯನ್ನು ಕಾಪಾಡಬೇಕು, ಸೇಫ್ಟಿ ಮತ್ತು ಸೆಕ್ಯೂರಿಟಿಯ ಕಡೆ ಗಮನ ಹರಿಸಬೇಕು ಸೌತ್ ಚೈನಾ ಸೀನಲ್ಲಿ ಅಂತ ಕೂಡ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಫ್ರೀಡಮ್ ಆಫ್ ನಾವಿಗೇಷನ್ ಅಂಡ್ ಓವರ್ ಲೈಟ್ ನ ಮೇಲೆ ಗಮನವನ್ನು ಹರಿಸಬೇಕು ಅನ್ನೋದನ್ನ ಇಲ್ಲಿ ಲೀಡರ್ಸ್ಗಳು ಅಫರ್ಮ್ ಮಾಡಿರೋದನ್ನ ನೋಡಬಹುದಾಗುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಅಟಿಗಾ ಅಂತ ಅಂದ್ರೆ ಏಷ್ಯನ್ ಟ್ರೇಡ್ ಇನ್ ಗೂಡ್ಸ್ ಅಗ್ರಿಮೆಂಟ್, ಈ ಒಂದು ಅಗ್ರಿಮೆಂಟ್ ನಲ್ಲಿ ಮುಖ್ಯವಾದಂತಹ ಅಂಶಗಳು ಏನು ಅಂತ ಅಂದಾಗ ಫ್ರೀ ಫ್ಲೋ ಆಫ್ ಗೂಡ್ಸ್ಗಳು ಆಗುವಂತೆ ನೋಡ್ಕೊಳ್ಳುವಂತ ಅಗ್ರಿಮೆಂಟ್ ಇದಾಗಿರುತ್ತೆ. ಇದರಲ್ಲಿ ಟ್ರೇಡ್ ಬ್ಯಾರಿಯರ್ಸ್ಗಳು ಆದಷ್ಟು ಕಡಿಮೆ ಇರುವಂತೆ ನೋಡ್ಕೊಳ್ಳುತ್ತೆ ಈ ಅಗ್ರಿಮೆಂಟ್. ಇದರಿಂದಾಗಿ ಬಿಸ್ನೆಸ್ ಕಾಸ್ಟ್ ಅನ್ನುವಂಥದ್ದು ಸಾಕಷ್ಟು ಕಡಿಮೆ ಆಗುತ್ತೆ, ಒಂದು ಲಾರ್ಜರ್ ಮಾರ್ಕೆಟ್ ಅನ್ನುವಂಥದ್ದು ದೊರಕದಾಗುತ್ತೆ. ಏಷ್ಯನ್ ಕಂಟ್ರೀಸ್ಗಳ ನಡುವೆ ಟ್ರೇಡ್ ಸರಿಯಾಗಿ ಆಗೋದಕ್ಕೆ ಇದು ಸಾಕಷ್ಟು ಸಹಕಾರಿಯಾಗುವಂತ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಏಷ್ಯಾನ್ ನೇಷನ್ಸ್ನ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದಾದ್ರೆ, ಏಷ್ಯಾನ್ ಅಂದ ತಕ್ಷಣ ನಮಗೆ ಯಾವಾಗ ಪ್ರಾರಂಭ ಆಗಿದ್ದು ಅನ್ನುವಂಥದ್ದು ಗೊತ್ತಿರಬೇಕು. ಈ ರೀತಿಯಾದಂಥ ಯಾವುದೇ ಗ್ಲೋಬಲ್ ಇನ್ಸ್ಟಿಟ್ಯೂಟ್ಸ್ಗಳ ಬಂದಾಗ ನಾವು ಇದ್ರ ಬಗ್ಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಮತ್ತೆ ಮೈನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಈಗ ಸದ್ಯದಲ್ಲಿ ಸುದ್ದಿಯಲ್ಲಿದ್ದಾಗ ಈ ವರ್ಷ ನಡೆದಂಥ ಸಮ್ಮಿಟ್ ಆಗಿರ್ಬೋದು ಅಥವಾ ಇವುಗಳು ಇತ್ತೀಚಿನ ವರ್ಷಗಳಲ್ಲಿ ಯಾವ ರೀತಿ ಕಾರ್ಯ ಮಾಡ್ತಿದೆ, ಭಾರತದ ಮಟ್ಟಿಗೆ ಈ ಒಂದು ಗುಂಪುಗಳು ಯಾವ ರೀತಿಯಾಗಿ ಭಾರತದ ಒಂದು ಪೊಲಿಟಿಕಲಿ ಆಗಿರ್ಬೋದು, ಎಕನಾಮಿಕಲಿ ಆಗಿರ್ಬೋದು, ಯಾವ ರೀತಿಯಾಗಿ ಭಾರತಕ್ಕೆ ಉಪಕಾರಿಯಾಗುತ್ತೆ ಅಥವಾ ಇದರಿಂದಾಗಿ ಭಾರತಕ್ಕೆ ಹೆಚ್ಚಿನ ನೆಗೆಟಿವ್ ಇಂಪ್ಯಾಕ್ಟ್ಸ್ಗಳಾಗಿದ್ದಾಗ ಯಾವ ರೀತಿಯಾಗಿ ಭಾರತಕ್ಕೆ ಇದು ಹೊಡೆತವನ್ನು ಉಂಟು ಮಾಡುತ್ತೆ, ಅಥವಾ ಈ ರಾಷ್ಟ್ರಗಳೊಟ್ಟಿಗೆ ಅಥವಾ ಈ ಒಂದು ಗ್ರೂಪಿಂಗ್ನೊಟ್ಟಿಗೆ ಭಾರತ ಯಾವ ರೀತಿಯ ಒಂದು ಸಂಬಂಧವನ್ನು ವೃದ್ಧಿ ಮಾಡಿಕೊಳ್ಳುವಂಥ ಮೆಜರ್ಸ್ಗಳನ್ನು ತಗೊಳ್ಬೋದು. ಈ ಎಲ್ಲ ಆ್ಯಂಗಲ್ಸ್ಗಳಲ್ಲಿ ನಾವು GS ಪೇಪರ್ಸ್ಗಳಿಗೂ ಕೂಡ ಉತ್ತರಗಳನ್ನು ತಯಾರು ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಪ್ರಿಲಿಮ್ಸ್ ಅಂತ ಬಂದಾಗ ಈ ಸಂಸ್ಥೆ ಅನ್ನುವಂಥದ್ದು ಸ್ಥಾಪನೆಯಾದಂಥ ವರ್ಷ, ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನುವಂಥದ್ದು ಅಥವಾ ಇದರ ಸದಸ್ಯ ರಾಷ್ಟ್ರಗಳು ಯಾವುದು ಅನ್ನುವಂಥದ್ದು ಇವೆಲ್ಲವನ್ನು ಕೂಡ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಏಷ್ಯಾನನ್ನು ತಿಳ್ಕೊಳ್ಳೋದಾದರೆ 1967ರಲ್ಲಿ ಏಷ್ಯಾನ್ ಡಿಕ್ಲರೇಷನ್ ಅಥವಾ ಬ್ಯಾಂಕಾಕ್ ಡಿಕ್ಲರೇಷನ್ ಅಂತ ಹೇಳಿ ಎರಡು ಹೆಸರನ್ನು ಹೊಂದಿರತಕ್ಕಂಥ ಈ ಡಿಕ್ಲರೇಷನ್ನ ಮುಖಾಂತರವಾಗಿ ಏಷ್ಯಾನ್ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಏಷ್ಯಾನ್ ಅಂದರೆ ನಾನು ಈಗಾಗಲೇ ಹೇಳಿದಾಗೆ ಅಸೋಸಿಯೇಷನ್ ಫಾರ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ಹೇಳಿ ಸೌತ್ ಈಸ್ಟ್ ಏಷ್ಯಾದಲ್ಲಿರ್ತಕ್ಕಂಥ ನೇಷನ್ಸ್ಗಳು 10 ರಾಷ್ಟ್ರಗಳನ್ನು ತನ್ನ ಸದಸ್ಯ ರಾಷ್ಟ್ರಗಳು ಅಂತ ಹೇಳಿ ಹೊಂದಿದೆ. ಈ 10 ರಾಷ್ಟ್ರಗಳು ಯಾವುದು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ 10 ರಾಷ್ಟ್ರಗಳನ್ನು ಹೊಂದಿರತಕ್ಕಂಥ ಸಂಸ್ಥೆ ಇದರ ಮುಖ್ಯ ಕಚೇರಿ ಎಲ್ಲಿದೆ ಅಂದಾಗ ಜಕಾರ್ತಾ, ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ಇದರ ಒಂದು ಸೆಕ್ರೆಟರಿಯೇಟ್ ಅನ್ನು ನಾವು ಕಾಣಬಹುದಾಗುತ್ತೆ. ಹಾಗಾದ್ರೆ ಏಷ್ಯಾನ್ ಏನ್ ಮಾಡುತ್ತೆ ಅಂತ ಅಂದ್ರೆ ಮುಖ್ಯವಾಗಿ ಪೊಲಿಟಿಕಲ್ ಮತ್ತು ಸೋಷಿಯಲ್ ಸ್ಟೆಬಿಲಿಟಿಯನ್ನ ಈ ಒಂದು ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಕಾಪಾಡುವಂತ ಕಾರ್ಯವನ್ನ ಏಷ್ಯಾನ್ ಕಂಟ್ರೀಸ್ಗಳು ಅಥವಾ ಏಷ್ಯಾನ್ ಒಂದು ಸಂಸ್ಥೆ ಅನ್ನುವಂಥದ್ದು ಮಾಡುತ್ತೆ ಅಂತ ನಾವು ನೆನಪಿಟ್ಕೊಳ್ಬಹುದಾಗುತ್ತೆ. ಇನ್ನು RCEP ಏನಿದು ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಅಂದಾಗ ಏಷ್ಯಾನ್ ರಾಷ್ಟ್ರಗಳೊಟ್ಟಿಗೆ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಹೊಂದಿರತಕ್ಕಂಥ ಇನ್ನುಳಿದಂಥ ಸದಸ್ಯರನ್ನು ಕೂಡ ಸೇರಿಸಿಕೊಂಡು ಇರುವಂತ ಒಂದು ಆರ್ಗನೈಸೇಷನ್ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ಎಕನಾಮಿಕ್ ಗ್ರೋತ್ ಅನ್ನ ಬೂಸ್ಟ್ ಮಾಡುವಂತೆ ಈ ಎಕ್ಸ್ರೇ ಹೇಳುವಂತೆ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಇಲ್ಲೇ ತೋರಿಸ್ತಾ ಇದೆ. ಎಕನಾಮಿಕ್ ಗ್ರೋತ್ ಅನ್ನ ಬೂಸ್ಟ್ ಮಾಡಲಿಕ್ಕೆ ಇರುವಂತ ಒಂದು ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಆಗಿರುವಂತದ್ದು. ಇಲ್ಲಿ ಯಾವ ಯಾವ ರಾಷ್ಟ್ರಗಳಿದೆ ಅಂತಂದ್ರೆ ಏಷ್ಯಾನ್ ಯಾವುದು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ. ಈ 10 ರಾಷ್ಟ್ರಗಳೊಟ್ಟಿಗೆ 5 ಫ್ರೀ ಟ್ರೇಡ್ ಅಗ್ರಿಮೆಂಟಿನ ಪಾರ್ಟ್ನರ್ಸ್ ಗಳನ್ನ ನಾವು ನೋಡಬಹುದಾಗುತ್ತೆ. ಅವು ಯಾವುದು ಅಂತ ಅಂದ್ರೆ ಆಸ್ಟ್ರೇಲಿಯಾ, ಚೈನಾ, ಜಪಾನ್, ನ್ಯೂಜಿಲೆಂಡ್ ಮತ್ತು ಸೌತ್ ಕೊರಿಯಾ. ಈ 5 ರಾಷ್ಟ್ರಗಳು ಒಟ್ಟಾರೆಯಾಗಿ 15 ಸದಸ್ಯರನ್ನ ನಾವು RCEP ಅಡಿಯಲ್ಲಿ ಕಾಣಬಹುದಾಗುತ್ತೆ. ಭಾರತವು ಕೂಡ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟಿನ ಪಾರ್ಟ್ನರ್ ಆಗಿ ಒಟ್ಟಾರೆ 16 ಸದಸ್ಯರ ರಾಷ್ಟ್ರವಾಗಿ ಈ
RCEP 16 ಸದಸ್ಯರ ಒಂದು ಗುಂಪಾಗಿ ಈ RCEP ಆಗುತ್ತೆ ಅಂತ ಹೇಳಿ ಭಾವಿಸಲಾಗಿತ್ತು. ಆದರೆ ನವೆಂಬರ್ 2019ರಿಂದ ಭಾರತ ಈ RCEPಯ ಭಾಗವಾಗಿ ಇರೋದಿಲ್ಲ ಅಂತ ಹೇಳಿ ಭಾರತ ಸ್ಪಷ್ಟವಾಗಿ ತಿಳಿಸಿ ಇದರಿಂದ ಹೊರಗುಳಿದಿರೋದ್ರಿಂದ ಈಗ 15 ಸದಸ್ಯರನ್ನ RCEP ಹೊಂದಿರತಕ್ಕಂಥದ್ದು. ಯಾತಕ್ಕಾಗಿ ಭಾರತ ಈ ನಿರ್ಧಾರ ಮಾಡ್ತು ಅನ್ನುವಂಥದ್ದು ಕೂಡ ನಮಗೆ ಬಹಳ ಮುಖ್ಯವಾಗಿ ಗೊತ್ತಿರಬೇಕಾಗುತ್ತೆ ಮೇನ್ಸ್ನ ದೃಷ್ಟಿಯಿಂದ. ಯಾತಕ್ಕೆ ಅಂತ ಅಂದಾಗ ಟ್ರೇಡ್ ಡೆಫಿಸಿಟ್ ಅನ್ನುವಂಥದ್ದು ವೈಡನ್ ಆಗುತ್ತೆ. ಇಂಡಿಯಾದ ಟ್ರೇಡ್ ಡೆಫಿಸಿಟ್ ಅನ್ನುವಂಥದ್ದು ಆಸಿಯಾನ್ ಒಟ್ಟಿಗೆ ಕೊರಿಯಾ, ಜಪಾನ್ ನಂತ ರಾಷ್ಟ್ರಗಳೊಟ್ಟಿಗೆ ಈ FTAನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡ ನಂತರದಲ್ಲಿ ಪೋಸ್ಟ್ FTAs ಭಾರತದ ಟ್ರೇಡ್ ಡೆಫಿಸಿಟ್ ಅನ್ನುವಂಥದ್ದು ವೈಡನ್ ಆಗಿರ್ತಕ್ಕಂಥದ್ದು. ಮತ್ತೆ ಟ್ಯಾರಿಫ್ ಎಲಿಮಿನೇಷನ್ ಅನ್ನುವಂಥದ್ದು RCEP ಇಂದಾಗಿ ಟ್ಯಾರಿಫ್ ಎಲಿಮಿನೇಷನ್ ಆಗುತ್ತೆ. ಇದರಿಂದ ಭಾರತಕ್ಕೆ ಸರಿಯಾಗಿರುವಂಥ ಅಡ್ವಾಂಟೇಜಸ್ ಇಲ್ಲ ಅನ್ನುವಂಥದ್ದು. ಇನ್ನು ಮೋಸ್ಟ್ ಆಫ್ ದಿ ಈ RCEPಯ ಕಂಟ್ರೀಸ್ಗಳೇನಿದೆ ಆ ಕಂಟ್ರೀಸ್ಗಳಲ್ಲಿ ವೆರಿ ಹೈ ಟ್ಯಾರಿಫ್ಸ್ಗಳನ್ನು ಹೊಂದಿರತಕ್ಕಂಥ ಸರ್ಟನ್ ಪ್ರಾಡಕ್ಟ್ಸ್ಗಳೇನಿದ್ದಾವೆ ಅವನ್ನ ಸೆನ್ಸಿಟಿವ್ ಪ್ರಾಡಕ್ಟ್ಸ್ಗಳಂತ ಹೇಳಿ ಲಿಸ್ಟ್ ಮಾಡಲಾಗಿದೆ. ಉದಾಹರಣೆಗೆ ರೈಸ್ ಆಗಿರ್ಬೋದು, ಫುಟ್ವೇರ್ ಆಗಿರ್ಬೋದು, ಡೈರಿ ಪ್ರಾಡಕ್ಟ್ಸ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅಲ್ಲಿ ಸೆನ್ಸಿಟಿವ್ ಲಿಸ್ಟ್ನ ಅಡಿಯಲ್ಲಿ ಇರೋದ್ರಿಂದ ಅವು ಒಂದು ಶೀಲ್ಡ್ನ ರೀತಿಯಲ್ಲಿ ಕಾರ್ಯ ಮಾಡುತ್ತೆ ಆ ಸೆನ್ಸಿಟಿವ್ ಲಿಸ್ಟ್ ಅನ್ನುವಂಥದ್ದು. ಹಾಗಾಗಿ ಇದು ಕೂಡ ಭಾರತಕ್ಕೆ ತೊಂದರೆಯನ್ನು ಉಂಟು ಮಾಡುವಂಥ ಒಂದು ಅಂಶ ಆಗುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಭಾರತ ಏನಾದರೂ RCEPಯನ್ನು ಜಾಯಿನ್ ಆದರೆ ಭಾರತಕ್ಕೆ ಟ್ರೇಡ್ ಡೆಫಿಸಿಟ್ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಭಾರತದ ಆರ್ಥಿಕತೆಗೆ ಪೂರಕವಾಗುವಂಥ ನಡೆ ಅಲ್ಲ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ ಅಂತ ಹೇಳಿ ಭಾರತ ಈ RCEPಯನ್ನು ಜಾಯಿನ್ ಆಗೋದ್ರಿಂದ ಹಿಂದೆ ಉಳಿದಿದ್ದಂಥದ್ದು. ಮುಂದಿನ ಆರ್ಟಿಕಲ್ ಇಂಡಿಯಾ ಚೈನಾ ಹ್ಯಾಡ್ ಕ್ಯಾಂಡಿಡ್ ಡಿಸ್ಕಷನ್ಸ್ ಅಂತ ಹೇಳಿ MEA ಅವರು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಹೇಳಿರ್ತಕ್ಕಂಥದ್ದನ್ನು ನಾವು ಡಿಸ್ಕಸ್ ಮಾಡೋಣ. ಇದನ್ನು GS ಪೇಪರ್ 2ನ ಅಡಿಯಲ್ಲಿ ಸೆಕ್ಯೂರಿಟಿ ಅಡಿಯಲ್ಲಿ ನಾವು ಓದ್ಕೊಳ್ಬೋದಾಗುತ್ತೆ. ಹಾಗೆ ಚೈನಾದೊಟ್ಟಿಗಿನ ಬೈಲ್ಯಾಟ್ರಲ್ ರಿಲೇಷನ್ಸ್ನ ವಿಚಾರವಾಗಿ ಕೂಡ ಇದು ನಮಗೆ ಇಂಪಾರ್ಟೆಂಟ್ ಆಗುವಂಥ ಆರ್ಟಿಕಲ್ ಆಗುತ್ತೆ. ಇಲ್ಲಿ ಎರಡು ರಾಷ್ಟ್ರಗಳ ನಡುವೆ ಗಡಿ ಒಂದು ಬಿಕ್ಕಟ್ಟನ್ನು ನಾವು ಮೇನಿಂದಲೂ ಕೂಡ ಕಾಣ್ತಾ ಬರ್ತಾ ಇದ್ದೇವೆ. ಮೇನ ಪ್ರಾರಂಭದಲ್ಲಿ ಚೀನಾದವರು ಭಾರತದ ಹಲವಾರು ಭಾಗಗಳಲ್ಲಿ, ಉದಾಹರಣೆಗೆ ಲಡಾಖ್ನಲ್ಲಿರ್ತಕ್ಕಂಥ ಪ್ಯಾಂಗಾಂಗ್ಸೋ ಲೇಕ್ ಆಗಿರ್ಬೋದು, ಹಲವಾರು ಭಾಗಗಳಲ್ಲಿ ಭಾರತದಲ್ಲಿ ಚೀನಾ ಇದು ಭಾರತಕ್ಕೆ ಸೇರಿದ್ದು ಇರುವಂಥ ರೀಜನ್ಸ್ಗಳಿಗೆ ಚೀನಾದವರು ಲಗ್ಗೆ ಇಡೋದ್ರ ಮುಖಾಂತರವಾಗಿ ನಮ್ಮ ಒಂದು ರೀಜನನ್ನು ಅವರು ಆಕ್ಯುಪೈ ಮಾಡ್ಕೊಳ್ಳುವಂಥ ಒಂದು ಪ್ರಾರಂಭವನ್ನು ಮಾಡಿದ್ರು. ಇದಕ್ಕೆ ವಿರೋಧವಾಗಿ ಭಾರತವು ಕೂಡ ಸಾಕಷ್ಟು ಪ್ರತಿರೋಧವನ್ನು ವ್ಯಕ್ತಪಡಿಸಿದೆ. ಆದರೆ ಈ ವಿಚಾರವನ್ನು ಮಾತುಕತೆಯ ಮುಖಾಂತರವಾಗಿ ಇತ್ಯರ್ಥ ಮಾಡ್ಕೊಳ್ಳಿಕ್ಕೆ ಎರಡೂ ರಾಷ್ಟ್ರಗಳು ಕೂಡ ಸಾಕಷ್ಟು ಒಪ್ಪಿಗೆಯನ್ನು ನೀಡಿರೋದ್ರಿಂದಾಗಿ ಹಲವಾರು ಸುತ್ತಿನ ಮಾತುಕತೆಯನ್ನು ನಾವು ಕಮಾಂಡರ್ ಲೆವೆಲ್ನಲ್ಲಿ ಆಗಿರ್ಬೋದು, ಮಿನಿಸ್ಟ್ರಿಯಲ್ ಲೆವೆಲ್ನಲ್ಲಿ ಆಗಿರ್ಬೋದು, ಟಾಪ್ ಕಮಾಂಡರ್ ಲೆವೆಲ್ನಲ್ಲಿ ನೋಡ್ತಾ ಬಂದಿರತಕ್ಕಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ಕೂಡ ಮತ್ತೊಂದು ಡಿಸ್ಕಷನ್ ಅನ್ನುವಂಥದ್ದು ಆಗಿದೆ. ಇದರಿಂದಾಗಿ ಔಟ್ಸ್ಟ್ಯಾಂಡಿಂಗ್ ಇಶ್ಯೂಸ್ಗಳ ಸೆಟಲ್ಮೆಂಟ್ಗೆ ಈ ಒಂದು ಡಿಸ್ಕಷನ್ ಅನ್ನುವಂಥದ್ದು ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ಸೆಟಲ್ಮೆಂಟ್ ಅನ್ನು ಮಾಡೋದ್ರ ಮುಖಾಂತರವಾಗಿ ಫೇಸ್ಡ್ ಮ್ಯಾನರ್ನಲ್ಲಿ ಡಿಸ್ಎಂಗೇಜ್ಮೆಂಟ್ ಅನ್ನ, ಡಿ-ಎಸ್ಕಲೇಷನ್ ಅನ್ನ ಎರಡು ರಾಷ್ಟ್ರಗಳು ಮಾಡುವಂಥದ್ದನ್ನು ನಾವು ಮುಂಬರುವಂಥ ದಿನಗಳಲ್ಲಿ ಕಾಣಬಹುದಾಗುತ್ತೆ. ಮೊದಲಿಗೆ ಚೀನಾದವರು ಭಾರತದ ಭಾಗಗಳಲ್ಲಿ ಹೆಚ್ಚಿನದಾಗಿ ಬಂದು ಕೂತಿರೋದ್ರಿಂದಾಗಿ ಅದರಲ್ಲೂ ಕೂಡ ಪ್ಯಾಂಗಾಂಗ್ಸೋ ಲೇಕ್ ಅನ್ನು ನಾವು ನೋಡಿದ್ರೆ ಲಡಾಖ್ನ ಭಾಗದಲ್ಲಿರ್ತಕ್ಕಂಥ ಪ್ಯಾಂಗಾಂಗ್ಸೋ ಲೇಕ್ ಈ ರೀತಿಯಾಗಿ ಬಾರ್ಡರ್ ಇಶ್ಯೂಸ್ಗಳು ಬಂದು ಯಾವುದಾದ್ರೂ ಒಂದು ಪ್ರದೇಶ ಹೆಚ್ಚು ಸುದ್ದಿಯಲ್ಲಿದ್ದರೆ ಇದರ ಬಗ್ಗೆ ಮ್ಯಾಪ್ ವರ್ಕ್ ಅನ್ನು ನೀವು ಗಮನದಲ್ಲಿಟ್ಟು ಮಾಡಬೇಕಾಗುತ್ತೆ. ಈಗಾಗಲೇ UPSCಯಲ್ಲಿ ಈ ಒಂದು ಲಡಾಖ್ನ ಭಾಗದಲ್ಲಿ ಬರುವಂಥ ಒಂದು ಏರಿಯಾವನ್ನು ನೀಡಿ ಇದು ಎಲ್ಲಿ ಬರುತ್ತೆ ಅಂತ ಹೇಳಿ ಇತ್ತೀಚೆಗಷ್ಟೇ ಒಂದು ಪ್ರಶ್ನೆಯನ್ನು ನಮ್ಮ UPSC ಪ್ರಿಲಿಮ್ಸ್ನಲ್ಲಿ ನಾವು ನೋಡಿದ್ವಿ. ಈಗ ಯಾಕೆ ಈ ಪ್ರಶ್ನೆ ಬಂತು ಅಂದಾಗ ಅದು ಹೆಚ್ಚಿನ ಸುದ್ದಿಯಲ್ಲಿ ಇದ್ದಿದ್ದರಿಂದ ಆ ಪ್ರಶ್ನೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಹಾಗಾಗಿ ಇದೇ ರೀತಿಯಾಗಿ ಮುಂಬರುವಂಥ ವರ್ಷಗಳಲ್ಲೂ ಕೂಡ ಯಾವುದೇ ವಿಷಯ ಅನ್ನುವಂಥದ್ದು ಸುದ್ದಿಯಲ್ಲಿದ್ದಾಗ ಅಲ್ಲಿನ ಮ್ಯಾಪ್ ವರ್ಕ್ ಕಡೆ ನೀವು ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಈಗ ಪ್ಯಾಂಗಾಂಗ್ಸೋ ಲೇಕ್ನ ವಿಚಾರಕ್ಕೆ ಬಂದರೆ ಚೀನಾದವರು ಫಿಂಗರ್ 4ನವರೆಗೆ ತನ್ನ ಒಂದು ಟ್ರೂಪ್ಸ್ಗಳನ್ನು, ಎಕ್ವಿಪ್ಮೆಂಟ್ಸ್ಗಳನ್ನು ತಗೊಂಡು ಬಂದಿದ್ರು. ಆದರೆ ಪ್ಯಾಂಗಾಂಗ್ಸೋ ಲೇಕಿನ ನಾರ್ತ್ ಬ್ಯಾಂಕಿನ ಫಿಂಗರ್ 8ನಲ್ಲಿ ಚೀನಾದವರು ಅಫಿಷಿಯಲಿ ಇರಬೇಕಾಗಿದ್ದಂಥದ್ದು. ಅಲ್ಲಿಗೆ ತಮ್ಮ ಒಂದು ಟ್ರೂಪ್ಸ್ಗಳನ್ನು, ತನ್ನ ಒಂದು ಎಕ್ವಿಪ್ಮೆಂಟ್ಸ್ಗಳನ್ನು ಡಿಎಸ್ಕಲೇಟ್ ಮಾಡುವತ್ತ ಚೈನಾ ಕೂಡ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಡಿಸ್ಎಂಗೇಜ್ಮೆಂಟ್ ಪ್ಲಾನ್ ಕೂಡ ಈಗ ಡಿಸ್ಕಸ್ ಆಗಿರ್ತಕ್ಕಂಥದ್ದು. ಇದು ಭಾರತದ ಮಟ್ಟಿಗೆ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದಾಗುತ್ತೆ. ಯಾಕೆಂದರೆ ಕೋವಿಡ್-19ನ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಹೆಲ್ತ್ನ ವಿಚಾರ ಆಗಿರ್ಬೋದು ಮತ್ತು ಆರ್ಥಿಕತೆ ಆಗಿರ್ಬೋದು ತೊಂದರೆಗೊಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗಡಿ ಬಿಕ್ಕಟ್ಟು ಕೂಡ ಭಾರತವನ್ನ ಇನ್ನಷ್ಟು ಕಷ್ಟಕ್ಕೆ ಸಿಲುಕಿಸಿದೆ. ಈ ಒಂದು ವಿವಾದ ಇತ್ಯರ್ಥ ಆಗೋದ್ರಿಂದಾಗಿ ಭಾರತಕ್ಕೆ ತನ್ನ ಒಂದು ಎಕಾನಮಿ ಮೇಲೆ, ತನ್ನ ಒಂದು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ನ ಮೇಲೆ ಹೆಚ್ಚಿನ ಗಮನ ಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದು ಭಾರತ ಪೂರಕವಾಗುವಂಥ ಒಂದು ನಡೆ ಅಂತ ಹೇಳಿ ಹೇಳ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ಅಕ್ಟೋಬರ್ ರಿಟೈಲ್ ಇನ್ಫ್ಲೇಷನ್ ಆಕ್ಸಲರೇಟ್ಸ್ ಟು 7.61% ಅನ್ನೋದಾಗಿದೆ. ಇದನ್ನು GS ಪೇಪರ್ 3ನ ಅಡಿಯಲ್ಲಿ ಎಕಾನಮಿ ಅಡಿಯಲ್ಲಿ ನಾವು ಓದ್ಕೊಳ್ಬೋದಾಗುತ್ತೆ. ವೆಜಿಟೇಬಲ್ ಪ್ರೈಸಸ್ಗಳು ಸಾಕಷ್ಟು ಎಲಿವೇಟ್ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಸೆಕೆಂಡ್ ಸ್ಟ್ರೈಟ್ ಮಂತಿಗೆ ಈ ಪ್ರೈಸಸ್ಗಳು ಎಲಿವೇಟ್ ಆಗ್ತಾ ಇರೋದ್ರಿಂದ 7%ಗಿಂತ ಹೆಚ್ಚಿನ ರಿಟೈಲ್ ಇನ್ಫ್ಲೇಷನ್ ಅನ್ನು ನಾವು ಅಕ್ಟೋಬರ್ ಅಲ್ಲಿ ಕಂಡಿರ್ತಕ್ಕಂಥದ್ದು. ಇತ್ತೀಚೆಗಷ್ಟೇ RBI ತನ್ನ ಒಂದು ಅನೌನ್ಸ್ಮೆಂಟ್ನಲ್ಲಿ ಭಾರತದಲ್ಲಿ ಈ ಮೊದಲಾರ್ಧದಲ್ಲಿ ಈ ವರ್ಷದ ಫಿನಾನ್ಷಿಯಲ್ ಇಯರ್ನ ಫಸ್ಟ್ ಹಾಫ್ನಲ್ಲಿ ಭಾರತದಲ್ಲಿ ಒಂದು ರೀತಿಯ ಟೆಕ್ನಿಕಲ್ ರಿಸೆಷನ್ ಅನ್ನು ನಾವು ಕಂಡಿದ್ದೀವಿ ಅಂತ ಕೂಡ ಹೇಳಿದ್ದಂಥದ್ದು. ಈಗ ಇನ್ಫ್ಲೇಷನ್ ಕೂಡ ಕಂಟಿನ್ಯೂಸ್ 2ನೇ ತಿಂಗಳಲ್ಲಿ 7%ಗಿಂತ ಹೆಚ್ಚಿನ ಇನ್ಫ್ಲೇಷನ್ ಅನ್ನು ಭಾರತ ಕಾಣ್ತಾ ಇರ್ತಕ್ಕಂಥದ್ದು. ಭಾರತದಲ್ಲಿ ಅದರಲ್ಲೂ ಮುಖ್ಯವಾಗಿ ವೆಜಿಟೇಬಲ್ ಪ್ರೈಸಸ್ಗಳು ಎಲಿವೇಟ್ ಆಗ್ತಾ ಇರ್ತಕ್ಕಂಥದ್ದು. ಏಷ್ಯಾದ 3ನೇ ಅತಿ ದೊಡ್ಡ ಎಕಾನಮಿ ಆಗಿರ್ತಕ್ಕಂಥ ಭಾರತವನ್ನ ಒಂದು ಡೀಪ್ ಸ್ಲಂಪ್ನಿಂದ ಪುಲ್ ಮಾಡುವಂಥದ್ದು ಈಗ ವರಿಯಿಂಗ್ ಆಗಿದೆ ಪಾಲಿಸಿ ಮೇಕರ್ಸ್ಗಳಿಗೆ. ಯಾಕೆಂದ್ರೆ ಇಷ್ಟು ಹೆಚ್ಚಿನ ಮಟ್ಟಿಗೆ ಇನ್ಫ್ಲೇಷನ್ ಅನ್ನುವಂಥದ್ದು ಇದ್ದಾಗ ಆರ್ಥಿಕತೆಯ ಮೇಲೆ ಸಾಕಷ್ಟು ನೆಗೆಟಿವ್ ಪರಿಣಾಮಗಳನ್ನು ಇದು ಬೀರುತ್ತೆ. ಇನ್ಫ್ಲೇಷನ್ ಲೆವೆಲ್ಸ್ ಅನ್ನುವಂಥದ್ದು 2 to 4% ಇದ್ದಾಗ ಅದು ಡಿಸೈರಬಲ್ ಲೆವೆಲ್ಸ್ ನಲ್ಲಿ ಇದ್ದಾಗ ಆಗುತ್ತೆ. ಆಗ
ಎಕಾನಮಿ ಮೇಲೆ ಆಗುವಂಥ ಇಂಪ್ಯಾಕ್ಟ್ಸ್ಗಳು ಅಷ್ಟಾಗಿ ಪರಿಣಾಮಕಾರಿಯಾಗಿ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ಸ್ಗಳನ್ನು ಎಕಾನಮಿಯ ಮೇಲೆ ಇದು ಬೀರೋದಿಲ್ಲ. ಇದೊಂದು ಕನ್ಸಿಡರಬಲ್ ಅಮೌಂಟ್ ಆಫ್ ಇನ್ಫ್ಲೇಷನ್ ಅಂತ ಕೂಡ RBI ಕೂಡ ಹೇಳುವಂಥದ್ದು. ಆದರೆ ಈಗ 7.61% ಅನ್ನುವಂಥದ್ದು ಸಾಕಷ್ಟು ಹೆಚ್ಚಿನ ಇನ್ಫ್ಲೇಷನ್ ಆಗ್ತಾ ಇದೆ ಭಾರತದಲ್ಲಿ ಅನ್ನುವಂಥದ್ದು ಕಾಣ್ತಾ ಇದೆ. ಎಕಾನಮಿಯಲ್ಲಿ ಇನ್ಫ್ಲೇಷನ್ ಆಗೋದಕ್ಕೆ 2 ಕಾರಣಗಳನ್ನು ಮುಖ್ಯವಾಗಿ ನಾವು ನೋಡಬಹುದಾಗುತ್ತೆ. ಒಂದು, ಡಿಮ್ಯಾಂಡ್ ಹೆಚ್ಚಾಗುವಂಥದ್ದು ಅಥವಾ ಸಪ್ಲೈ ಕಡಿಮೆ ಆಗುವಂಥದ್ದು. ಈ 2 ಕಾರಣಗಳಿದ್ದಾಗಲೂ ಕೂಡ ನಮ್ಮಲ್ಲಿ ಇನ್ಫ್ಲೇಷನ್ ಹೆಚ್ಚಾಗುವಂಥ ಸಂಭವಗಳಿರುತ್ತೆ. ಒಂದು ಮನೆಗೆ ಒಂದು ತಿಂಗಳಿಗೆ 5 kg ಈರುಳ್ಳಿ ಬೇಕು ಅಂತ ಅನ್ಕೊಳ್ಳೋಣ. ಆದರೆ 5 kg ಈರುಳ್ಳಿ ಅಲ್ಲಿ ಲಭ್ಯವಿಲ್ಲ. 4 kg ಅಂದರೆ 10 ಮನೆಗಳಿರುತ್ತೆ ಅಂದಾಗ 50 kg ಈರುಳ್ಳಿ ಬೇಕು. ಆದರೆ ಒಟ್ಟಾರೆ ನಮ್ಮ ಬಳಿ ಇರುವಂಥದ್ದೇ 40 kg. ಆಗ ಸಪ್ಲೈ ಕಡಿಮೆ ಇರೋದ್ರಿಂದಾಗಿ ಅವರು 10 ರೂಪಾಯಿಗೆ 1 kg ಅಂತ ಮಾರ್ತಿದ್ದಂಥವ್ರು 12 ರೂಪಾಯಿ ಹೇಳಿದ್ರು ಕೂಡ ಎಲ್ಲರಿಗೂ ಕೂಡ ಅವಶ್ಯಕತೆ ಇರೋದ್ರಿಂದ ತಗೊಳ್ಳೋದಕ್ಕೆ ಎಲ್ಲರೂ ಕೂಡ ಮುಗಿಬೀಳ್ತಾರೆ. ಇದರಿಂದಾಗಿ ಬೆಲೆ ಹೆಚ್ಚಾಗುವಂಥ ಸಂಭವ ಇರುತ್ತೆ. ಒಂದು, ಸಪ್ಲೈ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ. ಮತ್ತೊಂದು, ಡಿಮ್ಯಾಂಡ್ ಹೆಚ್ಚಾದಾಗ ಅಂತ ಅಂದರೆ ಹಬ್ಬ ಬಂತು, ಆ ಸಂದರ್ಭದಲ್ಲಿ ನಾವು ಹೂವಿನ ರೇಟ್ ಆಗಿರ್ಬೋದು, ಹಣ್ಣಿನ ರೇಟ್ ಆಗಿರ್ಬೋದು ಹೆಚ್ಚು ಯಾಕಾಗುತ್ತೆ ಅಂತ ಅಂದರೆ ಅಷ್ಟೇ ಸಪ್ಲೈ ಅನ್ನುವಂಥದ್ದು ಅಷ್ಟೇ ಇರುತ್ತೆ. ಅಂದರೆ ಅವರ ಬಳಿ 10 kg ಅನ್ನುವಂಥದ್ದು ಅವೈಲಬಲ್ ಇರುತ್ತೆ. ಆದರೆ ನಮಗೆ ಎಲ್ಲರಿಗೂ ಕೂಡ ಹೆಚ್ಚಿನದಾಗ ಆ ಸಂದರ್ಭದಲ್ಲಿ ಬೇಕಾದಾಗ 15 kg ನಮಗೆ ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದ್ರಿಂದಾಗಿ ಅದರ ಬೆಲೆಯನ್ನು ಹೆಚ್ಚಿಸ್ತಾರೆ. ಯಾರು ಹೆಚ್ಚಿನ ಹಣವನ್ನು ನೀಡೋದಕ್ಕೆ ಶಕ್ಯರಿರ್ತಾರೆ ಅವರಿಗೆ ಆ ಪ್ರಾಡಕ್ಟ್ ರೀಚ್ ಆಗುತ್ತೆ. ಈ ರೀತಿಯಾಗಿ ನಮ್ಮಲ್ಲಿ ಇನ್ಫ್ಲೇಷನ್ ಅನ್ನುವಂಥದ್ದು ಹೆಚ್ಚಾದಾಗ ನಿಜವಾಗಿ ಹೊಡೆತ ಯಾರಿಗೆ ಬೀಳುತ್ತೆ ಅಂತ ಅಂದರೆ ಯಾರಿಗೆ ಹೆಚ್ಚಿನ ಹಣವನ್ನು ತೆತ್ತು ಅದನ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅಂಥವರಿಗೆ ಹೆಚ್ಚಿನ ಹೊಡೆತ ಅನ್ನುವಂಥದ್ದು ಉಂಟಾಗುತ್ತೆ. ಯಾರೆಲ್ಲ ವಲ್ನರಬಲ್ ಪೀಪಲ್ ಇರ್ತಾರೆ ಅವರು ಇದರಿಂದ ಅಫೆಕ್ಟ್ ಆಗ್ತಾರೆ. ಮತ್ತು ಹೆಚ್ಚಿನ ಇನ್ಫ್ಲೇಷನ್ ಅನ್ನುವಂಥದ್ದು ಆದಂಥ ಸಂದರ್ಭದಲ್ಲಿ ಕನ್ಸ್ಯೂಮರ್ ಡಿಮ್ಯಾಂಡ್ ಅನ್ನುವಂಥದ್ದು ಮುಂಬರುವಂಥ ದಿನಗಳಲ್ಲಿ ಕಡಿಮೆ ಆಗ್ಬೋದಾಗುತ್ತೆ. ಅಥವಾ ಜನಗಳು ಹಣವನ್ನು ವ್ಯಯ ಮಾಡೋದಕ್ಕೆ ಹಿಂದು ಮುಂದೆ ನೋಡುವಂಥದ್ದು ಅಥವಾ ಅವರ ಬಳಿ ಹಣವೇ ಇಲ್ಲದಂತೆ ಆಗುವಂಥದ್ದು, ಈ ಎಲ್ಲದು ಎಕಾನಮಿಯ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಬೀರೋದ್ರಿಂದಾಗಿ ಅಕ್ಟೋಬರ್ನಲ್ಲಿರ್ತಕ್ಕಂಥ ರಿಟೈಲ್ ಇನ್ಫ್ಲೇಷನ್ ಅನ್ನುವಂಥದ್ದು ಹೆಚ್ಚಾಗಿದೆ. ಅಥವಾ ಕಳೆದ 2 ತಿಂಗಳಿಂದಲೂ ಕೂಡ ರಿಟೈಲ್ ಇನ್ಫ್ಲೇಷನ್ ಅನ್ನುವಂಥದ್ದು ವೆಜಿಟೇಬಲ್ ಪ್ರೈಸಸ್ನಲ್ಲಿ ಹೆಚ್ಚಾಗಿನೇ ಆಗ್ತಾ ಇರುವಂಥದ್ದು ಒಂದು ರೀತಿಯಾಗಿ ನಾವು ಭಾರತವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿಕೊಂಡು ಇನ್ಫ್ಲೇಷನ್ ಅನ್ನು ಕಡಿಮೆ ಮಾಡೋದಕ್ಕೆ ಮೆಷರ್ಸ್ಗಳನ್ನು ತಗೊಳ್ಬೇಕಾಗುವಂಥ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗುತ್ತೆ. ಇಂದಿನ ಎಡಿಟೋರಿಯಲ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಇಂದಿನ ಮೊದಲ ಎಡಿಟೋರಿಯಲ್ ಮೀಡಿಯಾ ರೆಗ್ಯುಲೇಷನ್ ದಟ್ ಈಸ್ ಕ್ವೈಟ್ ಓವರ್ ದ ಟಾಪ್ ಅನ್ನೋದಾಗಿದೆ. ಇದನ್ನು GS ಪೇಪರ್ 3 ಅಡಿಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಯಾಕೆಂದರೆ ಇಲ್ಲಿ ಡಿಜಿಟಲ್ ಮೀಡಿಯಾ ಬಗ್ಗೆ ಮಾತನಾಡ್ತಾ ಇರೋದ್ರಿಂದಾಗಿ ಡಿಜಿಟಲ್ ಮೀಡಿಯಾವನ್ನು ಇನ್ಫಾರ್ಮೇಷನ್ ಮತ್ತು ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಅಡಿಯಲ್ಲಿ ತರಬೇಕು ಅಂತ ಹೇಳಿ ನಿರ್ಧಾರವನ್ನು ಸರ್ಕಾರ ಕೈಗೊಳ್ತಾ ಇರುವಂಥದ್ದು ಸರಿಯಾದ ನಿರ್ಧಾರ ಅಲ್ಲ ಅಂತ ಹೇಳಿ ಇಲ್ಲಿನ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಗೌರ್ಮೆಂಟ್ ಅನ್ನುವಂಥದ್ದು ಆನ್ಲೈನ್ ನ್ಯೂಸನ್ನು ಮತ್ತು ಕರೆಂಟ್ ಅಫೇರ್ಸ್ ಪೋರ್ಟಲ್ಸ್ಗಳನ್ನು ಕೂಡ ತನ್ನ ಒಂದು ಪ್ರೀ ಸೆನ್ಸರ್ಶಿಪ್ನ ಅಡಿಯಲ್ಲಿ ಬರುವಂತೆ ತನ್ನದೇ ಆದಂಥ ರೆಗ್ಯುಲೇಷನ್ ಅಡಿಯಲ್ಲಿ ಬರುವಂತೆ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುವಂಥ ಒಂದು ನಿರ್ಧಾರವನ್ನು ತಗೊಳ್ತಾ ಇದೆ. ಆದರೆ ಇದು ಸರಿಯಲ್ಲ ಅಂತ ಹೇಳಿ ಇಲ್ಲಿನ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಇನ್ನು OTT ಪ್ಲಾಟ್ಫಾರ್ಮ್ಸ್ಗಳು, ಓವರ್ ದಿ ಟಾಪ್ ಪ್ಲಾಟ್ಫಾರ್ಮ್ ಅಂತ ಹೇಳಿ ಏನು ಕರಿತೇವೆ, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಈ ಎಲ್ಲ ಪ್ಲಾಟ್ಫಾರ್ಮ್ಸ್ಗಳನ್ನು ಕೂಡ ಈ ಒಂದು ಆನ್ಲೈನ್ ನ್ಯೂಸ್ ಮತ್ತು ಕರೆಂಟ್ ಅಫೇರ್ಸ್ ಪೋರ್ಟಲ್ಸ್ಗಳು ಒಟ್ಟಿಗೆ ಇವುಗಳನ್ನು ಕೂಡ ಒಂದು ಕಂಟ್ರೋಲ್ ಮಾಡುವಂಥದ್ದನ್ನು ಅಥವಾ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಮತ್ತು ಬ್ರಾಡ್ಕಾಸ್ಟಿಂಗ್ನ ಅಡಿಯಲ್ಲಿ ಇವುಗಳನ್ನು ತರುವಂಥದ್ದು ಒಂದು ನಿರ್ಧಾರ ಏನಿದೆ ಇದು ಸರಿಯಲ್ಲ ಅನ್ನೋದಕ್ಕೆ 2 ಕಾರಣಗಳನ್ನು ಇವ್ರು ನೀಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಈ ಆನ್ಲೈನ್ ಓವರ್ ದಿ ಟಾಪ್ ಪ್ಲಾಟ್ಫಾರ್ಮ್ಸ್ಗಳು ಏನು ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಫಿಲ್ಮ್ಸ್ ಆ್ಯಂಡ್ ಆಡಿಯೋ ವಿಜುವಲ್ ಪ್ರೋಗ್ರಾಮ್ಸ್ಗಳನ್ನು ಎಲ್ಲರಿಗೂ ಕೂಡ ಅವೈಲಬಲ್ ಮಾಡುತ್ತೆ ಥ್ರೂ ಇಂಟರ್ನೆಟ್ ಇವುಗಳನ್ನು ನೋಡುವಂತೆ ಇರುವಂಥ ಒಂದು ಪ್ಲಾಟ್ಫಾರ್ಮೇ ನಾವು ಇದು ಓವರ್ ದಿ ಟಾಪ್ ಪ್ಲಾಟ್ಫಾರ್ಮ್ ಅಂತ ಹೇಳಿ ಕರೆಸ್ಕೊಳ್ಳುವಂಥ ಅಮೆಝಾನ್ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ZEE5 ಆಗಿರ್ಬೋದು, ಈ ರೀತಿಯ ಪ್ಲಾಟ್ಫಾರ್ಮ್ಸ್ಗಳು. ಇನ್ನು ಇಲ್ಲಿ 2 ಕಾರಣಗಳನ್ನು ಇವ್ರು ನೀಡ್ತಾ ಹೋಗ್ತಾರೆ ಯಾಕೆ ಈ ಒಂದು ನಿರ್ಧಾರ ಸರಿಯಲ್ಲ ಸರ್ಕಾರದ್ದು ಅಂತ ಹೇಳಿ. ಒಂದು ಕಾರಣ ಏನು ಅಂತ ಅಂದರೆ ಫ್ರೀ ಪ್ರೆಸ್ನ ಮೇಲೆ ಅಟ್ಯಾಕ್ ಮಾಡಿದಾಗುತ್ತೆ. ಸರ್ಕಾರದ ಸರಿಯಲ್ಲದ ನಡೆಗಳ ವಿರುದ್ಧವಾಗಿ ಬೋಲ್ಡ್ ಆಗಿ ರೆಸ್ಪಾನ್ಸ್ ಮಾಡುವಂಥದ್ದು ಒಂದು ನ್ಯೂಸ್ ಚಾನೆಲ್ಸ್ಗಳು ಅಥವಾ ಆನ್ಲೈನ್ ನ್ಯೂಸ್ ಮತ್ತು ಕರೆಂಟ್ ಅಫೇರ್ಸ್ ಪೋರ್ಟಲ್ಸ್ಗಳನ್ನು ಈಗ ಸರ್ಕಾರ ತನ್ನ ಅಧೀನದ ಒಳಗೆ ಇಟ್ಕೊಳ್ಳೋದ್ರಿಂದಾಗಿ ಅವ್ರಿಗಿರುವಂಥ ಫ್ರೀಡಮನ್ನು ಕಳ್ಕೊಂಡಾಗುತ್ತೆ ಅವುಗಳಿಗೆ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಮತ್ತೊಂದೇನು ಅಂತಂದರೆ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಯಾವ ಒಂದು ಪಕ್ಷ ಆ JP ಮೂವ್ಮೆಂಟ್ನ ಅಡಿಯಲ್ಲಿ ಮತ್ತು ಆ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಮೀಡಿಯಾ ಅನ್ನುವಂಥದ್ದು ತನ್ನ ಒಂದು ಪವರನ್ನು ಕಳ್ಕೊಂಡಿದೆ ಅಂತ ಹೇಳಿ ಅದರ ವಿರುದ್ಧವಾಗಿ ಆ ನಡೆಗೆ ವಿರುದ್ಧವಾಗಿ ಯಾವ ಒಂದು ಪಕ್ಷ ಕಾರ್ಯ ಮಾಡಿತ್ತೋ ಅದೇ ಪಕ್ಷ ಇವತ್ತು ಇಂಥ ಕಾರ್ಯವನ್ನು ಮಾಡುವಂಥದ್ದು ಅಕ್ಸೆಪ್ಟಬಲ್ ಅಲ್ಲ ಅನ್ನುವಂಥದ್ದು ಕೂಡ ಒಂದು ಕಾರಣ ಆಗಿರ್ತಕ್ಕಂಥದ್ದು. ಇನ್ನು ಓನ್ಲಿ ಸೆಕ್ಟರ್ ಮೀಡಿಯಾದಲ್ಲಿ ಪ್ರೀ ಸೆನ್ಸರ್ಶಿಪ್ಪನ್ನು ಇದುವರೆಗೂ ಪಡೆದಿರ್ತಕ್ಕಂಥದ್ದು ಅಂತ ಅಂದರೆ ಉದಾಹರಣೆಗೆ ನಾವು ನೋಡೋದಾದರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಷನ್ ಅದರಲ್ಲಿ ಫಿಲ್ಮನ್ನು ಮಾತ್ರ ಪ್ರೀ ಸೆನ್ಸರ್ಶಿಪ್ ಮಾಡಲಾಗುವಂಥದ್ದನ್ನು ನಾವು ನೋಡ್ತೇವೆ. ಇದುವರೆಗೂ ಫಾರ್ಮಲ್ ಆಗಿ ನಾವು ನೋಡಿದಾಗ ನ್ಯೂಸ್ ಅನ್ನುವಂಥದ್ದು ಪ್ರೀ ಸೆನ್ಸರ್ಶಿಪ್ಪನ್ನು ಪಡೆದಿರಲಿಲ್ಲ. ಆದರೆ ಸರ್ಕಾರದ ಈ ಒಂದು ನಡೆಯಿಂದಾಗಿ ನ್ಯೂಸನ್ನು ಕೂಡ ಪ್ರೀ ಸೆನ್ಸರ್ಶಿಪ್ ಮಾಡುವಂಥ ಒಂದು ನಡೆಯಾಗಿ ಇದು ಬದಲಾಗೋದ್ರಿಂದ ಇದು ಅನ್ಅಕ್ಸೆಪ್ಟಬಲ್
ಅನ್ಅಕೌಂಟಬಲ್ ಅನ್ನುವಂಥದ್ದು ಇವರ ಒಂದು ನಿರ್ಧಾರ ಆಗಿರ್ತಕ್ಕಂಥದ್ದು. ಮತ್ತು ಪ್ರೆಸ್ಸನ್ನು ಅನ್ಫ್ರೀ ಮಾಡುವಂಥದ್ರ ಕಡೆ ಕೂಡ ಈ ಒಂದು ನಿಲುವು ಅನ್ನುವಂಥದ್ದು ಮುಖವನ್ನು ಮಾಡಿದೆ ಅಂತ ಹೇಳಿ ಇವರು ತಿಳಿಸುವಂಥದ್ದು. ಸುದರ್ಶನ್ ನ್ಯೂಸ್ ಚಾನಲ್ನಲ್ಲಿ ಇತ್ತೀಚೆಗಷ್ಟೇ ಬರುವಂಥ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಮುಸ್ಲಿಮರಿಗೆ ಮುಸ್ಲಿಮರ ವಿರುದ್ಧವಾಗಿ ಒಂದು ಹೇಟನ್ನು ಬೆಳೆಸುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ಸರ್ಕಾರ ನಿಲ್ಲಿಸುವಂಥ ಒಂದು ನಿರ್ಧಾರವನ್ನು ತಗೊಂಡಿತ್ತು. ಅದರ ನಂತರವಾಗಿ ಅದನ್ನೇ ಉದಾಹರಣೆಯಾಗಿ ಕೊಟ್ಟು ಈ ರೀತಿಯಾಗಿ ಮೀಡಿಯಾಸ್ಗಳು ಸರಿಯಾಗಿ ರೆಗ್ಯುಲೇಟ್ ಮಾಡದೇ ಇದ್ದಾಗ ಇಂಥ ಕಾರ್ಯಕ್ರಮಗಳನ್ನು ತರುವಂಥದ್ದು ಇರುತ್ತೆ. ಹಾಗಾಗಿ ರೆಗ್ಯುಲೇಷನನ್ನು ಮಾಡಬೇಕು ಅಂತ ಹೇಳಿ ಹೇಳುವಂಥದ್ದೇ ಆದರೆ ಅವರಿಗೆ ಸೆಲ್ಫ್ ರೆಗ್ಯುಲೇಷನ್ ಅನ್ನುವಂಥದ್ದು ಇದೆ. ಆದರೆ ಸೆಲ್ಫ್ ರೆಗ್ಯುಲೇಷನ್ ಅನ್ನುವಂಥದ್ದು ಸ್ಯಾಟಿಸ್ಫ್ಯಾಕ್ಟರಿ ಅಲ್ಲ. ಆ ಕಾರಣದಿಂದ ಈ ಮಿನಿಸ್ಟ್ರಿ ಅಡಿಯಲ್ಲಿ ಇರ್ತೇವೆ ಅಂತ ಹೇಳಿ ಸರ್ಕಾರ ಒಂದು ರೀಸನನ್ನು ನೀಡುವಂಥದ್ದು. ಆದರೆ ಇದು ಸರಿಯಲ್ಲ. ಸೆಲ್ಫ್ ರೆಗ್ಯುಲೇಷನನ್ನು ಸ್ಟ್ರಾಂಗ್ ಮಾಡಬೇಕು, ಸ್ಯಾಟಿಸ್ಫ್ಯಾಕ್ಟರಿ ಆಗುವಂಥ ಸೆಲ್ಫ್ ರೆಗ್ಯುಲೇಷನ್ಸ್ ಆಗುವಂತೆ ಮಾಡಬೇಕು ಅನ್ನುವಂಥದ್ದು ಈ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಸರ್ಕಾರದ ಈ ಒಂದು ನಡೆಗೆ ಸರ್ಕಾರದ ಒಂದು ನಿಲುವು ಅಥವಾ ಎಕ್ಸ್ಪ್ಲನೇಷನ್ ಏನು ಅಂತ ಅಂದರೆ, ಪ್ರಿಂಟ್ ಮೀಡಿಯಾ ಈಗಾಗಲೇ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಓವರ್ಸೈಟ್ನ ಅಡಿಯಲ್ಲಿ ಇರುವಂಥದ್ದು. ಟಿವಿ ಮೀಡಿಯಾ ಅಂದಾಗ ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಅಸೋಸಿಯೇಷನ್ ಅಡಿಯಲ್ಲಿ ಇದು ಕೂಡ ರೆಗ್ಯುಲೇಟ್ ಆಗ್ತಾ ಇದೆ. ಆದರೆ ಡಿಜಿಟಲ್ ಮೀಡಿಯಾಗೆ ಒಂದು ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅನ್ನುವಂಥದ್ದು ಬೇಕು. ಹಾಗಾಗಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಅಡಿಯಲ್ಲಿ ಇದನ್ನು ತರಲಾಗುತ್ತೆ ಅನ್ನುವಂಥದ್ದು ಸರ್ಕಾರದ ನಿಲುವಾಗಿದ್ದರೆ ಇದು ಒಂದು ಲಾಫೆಬಲ್ ಮತ್ತು ಲೇಮ್ ಆದಂಥ ಒಂದು ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಯಾಕೆ ಅಂತಂದರೆ ಈ ಎರಡರ ನಡುವೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಆಗಿರ್ಬೋದು, NBA ಆಗಿರ್ಬೋದು, ಇವು ಮತ್ತು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಇವೆರಡರ ನಡುವೆ ಯಾವುದೇ ರೀತಿಯಾದಂಥ ಕಂಪ್ಯಾರಿಸನ್ ಅನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗಲ್ಲ. ಈ ಎರಡೂ ಕೂಡ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಅಸೋಸಿಯೇಷನ್ ಇವೆರಡೂ ಕೂಡ ಪ್ರೊಫೆಷನಲ್ ಬಾಡೀಸ್ಗಳಾಗಿರುತ್ತೆ. ಹಾಗಾಗಿ ಇವಕ್ಕೂ ಮತ್ತೆ ಒಂದು ಮಿನಿಸ್ಟ್ರಿಗೂ ಕಂಪ್ಯಾರಿಸನ್ ಅನ್ನು ನಾವು ಮಾಡೋದಕ್ಕೆ ಸರಿಯಲ್ಲ. ಮತ್ತೆ ಮಿನಿಸ್ಟ್ರಿ ಅಡಿಯಲ್ಲಿ ಬಂದಾಗ ಇಲ್ಲಿ ಎಕ್ಸಿಕ್ಯೂಟಿವ್ ಪವರನ್ನು ನಾವು ಇಂಪ್ಲೈ ಮಾಡಿದಾಗ ಆಗುತ್ತೆ. ಅದರಲ್ಲೂ ಉದಾಹರಣೆಗೆ ನಾವು ನೋಡಿದ್ರೆ ದೂರದರ್ಶನ ಆಗಿರ್ಬೋದು, ಆಲ್ ಇಂಡಿಯಾ ರೇಡಿಯೋ ನ್ಯೂಸ್ ಆಗಿರ್ಬೋದು, ಇವುಗಳು ಫ್ರೀ ನ್ಯೂಸನ್ನು ಹೊಂದಿದೆ ಅಂತ ಅಂದರೂ ಕೂಡ ಪ್ರಸಾರ ಭಾರತಿ ಅಡಿಯಲ್ಲಿ ಅಟಾನಮಸ್ ಕಾರ್ಪೊರೇಷನ್ ಆಗಿರುವಂಥ ಪ್ರಸಾರ ಭಾರತಿ ಅಡಿಯಲ್ಲಿ ಇವು ಕೆಲಸ ಮಾಡೋದ್ರಿಂದ ಅವುಗಳಿಗಿರುವಂಥ ಫ್ರೀಡಮ್ ಎಷ್ಟು ಅನ್ನೋದನ್ನು ನಾವೀಗಾಗಲೇ ತಿಳ್ಕೊಳ್ಬೋದು ಅಂತ ಹೇಳಿ ಈ ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸರ್ಕಾರದ ಈ ನಿಲುವು ಸರಿಯಾದ ನಿಲುವು ಅಲ್ಲ. ಇನ್ನಷ್ಟು ಫ್ರೀಡಮನ್ನು ನಾವು ನಮ್ಮ ಒಂದು ಮೀಡಿಯಾಸ್ಗಳಿಗೆ ನೀಡಬೇಕಾಗತ್ತೆ. ಅಟ್ಲೀಸ್ಟ್ ಡಿಜಿಟಲ್ ಮೀಡಿಯಾ ಆ ಫ್ರೀಡಮನ್ನು ಹೊಂದಿದೆ ಅಂತ ಅಂದರೆ ಅದನ್ನು ಕಂಟ್ರೋಲಿಂಗ್ ಆಗಿ ಮಾಡುವಂಥದ್ದು ಸರ್ಕಾರದ ನಿಲುವು ಸರಿಯಲ್ಲ ಅನ್ನುವಂಥದ್ದು ಒಟ್ಟಾರೆ ಲೇಖಕರ ಅಭಿಪ್ರಾಯ. ಈ ರೀತಿಯಾಗಿ ಫ್ರೀ ಸ್ಪೀಚನ್ನು ಸ್ಟಾಪ್ ಮಾಡುವಂಥದ್ದು ಎಲ್ಲಿಗೆ ಸ್ಟಾಪ್ ಆಗುತ್ತೆ ಅನ್ನುವಂಥ ಕ್ವೆಶನ್ ಅನ್ನು ಕೇಳ್ತಾ ಇದ್ದಾರೆ. ಕಡೆಯದಾಗಿ ವೇರ್ ಡಸ್ ಒನ್ ಸ್ಟಾಪಿಂಗ್ ಫ್ರೀ ಸ್ಪೀಚ್ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳೋದ್ರ ಮುಖಾಂತರವಾಗಿ ತಮ್ಮ ಒಂದು ಎಡಿಟೋರಿಯಲ್ ಅನ್ನು ಮುಗಿಸ್ತಾ ಇದ್ದಾರೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಯಾವ ಒಂದು ವರ್ಷದಲ್ಲಿ ಸ್ಥಾಪನೆ ಆಯಿತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನವೆಂಬರ್ 10ರಂದು ನಾವು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಡಿಸ್ಕಸ್ ಮಾಡೋಣ. ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಯಾವ ಒಂದು ಮಿನಿಸ್ಟ್ರಿಗೆ ಕೋಆರ್ಡಿನೇಟಿಂಗ್ ಏಜೆನ್ಸಿಯಾಗಿ ಕಾರ್ಯ ಮಾಡುತ್ತೆ ಅಂತ ಕೇಳಿದೆ. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಈ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಒಂದು ಕೋಆರ್ಡಿನೇಟಿಂಗ್ ಏಜೆನ್ಸಿಯಾಗಿ ಕಾರ್ಯ ಮಾಡುವಂಥದ್ದು. ಇನ್ನು ಫಿನಾನ್ಸ್ ಕಮಿಷನ್ನ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಫಿನಾನ್ಸ್ ಕಮಿಷನನ್ನು ಚೇರ್ಮನ್ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಕೂಡ ಕೇಳಿದ್ದೆ. ಫಿನಾನ್ಸ್ ಕಮಿಷನ್ ಒಂದು ಸಾಂವಿಧಾನಿಕ ಸಂಸ್ಥೆ ಆಗಿದ್ದು ಇದರ ಚೇರ್ಮನ್ ಅನ್ನು ಪ್ರೆಸಿಡೆಂಟ್ ಅವರು ಆಯ್ಕೆ ಮಾಡ್ತಾರೆ. ಭಾರತದ ರಾಷ್ಟ್ರಪತಿಯವರು ಈ ಫಿನಾನ್ಸ್ ಕಮಿಷನ್ ಅನ್ನು ಪ್ರತಿ 5 ವರ್ಷಕ್ಕೊಮ್ಮೆ ಕಾನ್ಸ್ಟಿಟ್ಯೂಟ್ ಮಾಡುವಂಥದ್ದು. ಇದರ ಚೇರ್ಮನ್ ಅನ್ನು ಆಯ್ಕೆ ಮಾಡುವಂಥ ಪವರನ್ನು ಭಾರತದ ರಾಷ್ಟ್ರಪತಿಗಳು ಹೊಂದಿರತಕ್ಕಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಮ್ಮ ಒಂದು ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸಿ. ಇನ್ನು ಹೆಚ್ಚಿನ ವಿಡಿಯೋಸ್ಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.